ಹಾಯ್ ಫ್ರೆಂಡ್ಸ್, ಶ್ರೀಮಾತ ಅಕಾಡೆಮಿಯಿಂದ ನಾನು ಎರಡನೇ ವಿಡಿಯೋನ ತರ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇಂಡಿಪೆಂಡೆನ್ಸ್ ಬಗ್ಗೆದಾಗ. ಸೊ ಪಾರ್ಟ್ 1 ಅನ್ನು ಮಾತಾಡಿದ್ದೆವು ನಾವು 1600 ಇಂದ ಹಿಡಿದು 1920 ತನ ಅಸಹಕಾರ ಚಳವಳಿ, ಗಾಂಧೀಜಿಯವರು ಅಸಹಕಾರ ಚಳವಳಿ ಮಾಡ್ತಾರೆ ಅನ್ನೋ ತನ ನಾವು ಇತಿಹಾಸದ ಘಟನೆಯನ್ನ ಮೆಲ್ಕ್ ಹಾಕೋತಾ ಬಂದಿದ್ದೆವು. ಸೊ ಅಸಹಕಾರ ಚಳವಳಿಯ ನಂತರದಲ್ಲಿ ಏನಾಯ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದರೆ ಭಾರತ ಸ್ವತಂತ್ರ ಸಿಗಲಕ್ಕೆ ಏನೇನು ಮಹತ್ವದ ಘಟನೆಗಳು ನಡೆದು ಮತ್ತು ಯಾರ್ಯಾರ ನಾಯಕತ್ವದಲ್ಲಿ ಏನೇನು ಘಟನೆಗಳು ನಡೆದು ಅಂತಕ್ಕಂಥದ್ದು ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಜೊತೆಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೇ ಬದಲಾವಣೆ ಅನ್ಸಿತ್ತು ಅಥವಾ ಏನೇ ಒಂದು ಡೌಟ್ಸ್ ಇತ್ತಂದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಇನ್ನೂ ತಾವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಗಂಟೆ ಹೊಡೆಯೋದನ್ನ ಮರಿಬಾರ್ರಿ. ಹಾಯ್, ಅಸಹಕಾರ ಚಳವಳಿಯ ನಂತರದಲ್ಲಿ 19 ಮಾತು ಹೇಳಿರ್ತಾರೆ ಸರ್. ಏನ್ ಹೇಳ್ತಾರೆ? 2 ವರ್ಷಗಳ ಕಾಲ ನೀವು ನನಗೆ ಸಹಕಾರ ನೀಡಿದ್ದಾದರೆ, 2 ವರ್ಷಗಳ ಕಾಲ ನೀವು ನನಗೆ ಸಂಪೂರ್ಣ ಸಹಕಾರ ನೀಡಿದ್ದಾದರೆ ನಾನು ನಿಮಗೆ 2 ವರ್ಷದಲ್ಲಿ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಅಂತ ಗಾಂಧೀಜಿ ಹೇಳಿರ್ತಾರೆ. ಯಾವಾಗ ಗಾಂಧೀಜಿ ಹಿಂಗ್ ಹೇಳಿರ್ತಾನಲ್ರಿ, ಎಲ್ರು ಮನಿ ಮಠ ಬಿಟ್ಟು ಇವನ್ ಹಿಂದ್ ಬೆನ್ ಹತ್ ಬಿಡ್ತಾರೆ. ಇವ್ರೊಂದ್ ಮಾತು ಹೇಳಿರ್ತಾರೆ ಸರ್. ಏನಂತಂದ್ರೆ, ಸರ್ಕಾರಿ ನೌಕರರು ನೌಕರಿಯನ್ನು ಬಿಡಬೇಕು ಅಂತ ಹೇಳ್ತಾರೆ, ಶಾಲಾ ವಿದ್ಯಾರ್ಥಿಗಳು ಸಾಲಿ ಬಿಡಬೇಕಂತ ಹೇಳ್ತಾರೆ. ಹಿಂಗ್ ಹೇಳಿದಾಗ ಸಾಕಷ್ಟು ಸರ್ಕಾರಿ ನೌಕರರೆಲ್ಲ ತಮ್ಮ ಹುದ್ದೆಯನ್ನು ಬಿಟ್ಟಿರ್ತಾರೆ. ಅದರಲ್ಲಿ ಆಗ ತಾನೇ IAS ICS ಪರೀಕ್ಷೆಯನ್ನ 4ನೇ ರ್ಯಾಂಕ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ SC ಬೋಸ್ IPS ಅನ್ನ ತಗೊಂಡಿರ್ತಾರೆ ಸರ್. ಅವರು ಕೂಡ ತಮ್ಮ ಹುದ್ದೆಗೆ ರಾಜೀನಾಮೆ ಬಿಟ್ಟು ಗಾಂಧೀಜಿ ಹಿಂದೆ ಅಸಹಕಾರ ಚಳವಳಿಯಲ್ಲಿ ಧುಮುಕ್ತಾರೆ. ಹೀಗೆ ಇವರೊಬ್ಬರಂತಲ್ಲ, ಸಾಕಷ್ಟು ಜನ ಈ ಅಸಹಕಾರ ಚಳವಳಿಯಲ್ಲಿ ಬಂದು ಧುಮುಕ್ತಾರೆ. 1920 ಹೋಯ್ತು, 21 ಹೋಯ್ತು, 22 ಇನ್ನೊಂದು ದಿವಸದಿಂದ ಹೋಗ್ಬಿಡ್ತಿತ್ತು ಸರ್. ಆಗ ಒಂದು ಘಟನೆ ನಡೀತೆ. ಉತ್ತರ ಪ್ರದೇಶದ ಚೌರಾ ಚೌರಿ ಎಂಬಲ್ಲಿ, ಗೋರಖ್ಪುರ್ ಜಿಲ್ಲೆಯಲ್ಲಿ ಬರುತ್ತೆ, ಚೌರಾ ಚೌರಿ ಎಂಬಲ್ಲಿ ಒಂದು ಘಟನೆ ನಡೆಯುತ್ತೆ. ಏನ್ ಆ ಘಟನೆ ಅಂತ ಕೇಳಿದ್ರೆ, ಉದ್ರಿಕ್ತ ಗುಂಪೊಂದು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ ಸರ್. ಅದರೊಳಗಿರ್ತಕ್ಕಂಥ 22 ಜನ ಪೊಲೀಸರು ಸತ್ತು ಹೋಗ್ತಾರೆ. ಈ ಘಟನೆಯಿಂದಾಗಿ ಗಾಂಧೀಜಿ ಮನನೊಂದು ತಮ್ಮ ಅಸಹಕಾರ ಚಳವಳಿ ಏನಿತ್ತಲ್ಲ ಅದನ್ನ ಹಿಂಪಡೆದುಕೊಂಡರು ಅಂತ ನೋಡ್ತೀವಿ ಸರ್. ಯಾವಾಗ ಈ ಅಸಹಕಾರ ಚಳವಳಿಯನ್ನು ಹಿಂಪಡೆದುಕೊಳ್ಳುತ್ತಾರೋ ಇದಕ್ಕೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ರೂ ಕೂಡ ಗಾಂಧೀಜಿ ಇದು ಶಾಂತಿಯುತವಾಗಿ ನಡೆದಿಲ್ಲವಾದ್ದರಿಂದ ನಾನು ಅಸಹಕಾರ ಚಳವಳಿಯನ್ನು ಹಿಂಪಡೆಯುತ್ತಿದ್ದೇನೆ ಅಂತ ಹೇಳ್ಬಿಟ್ರು ಸರ್. 1923 ಕಾಂಗ್ರೆಸ್ ಸೆಷನ್ ಅಲ್ಲಿ ಇವರು ಅಸಹಕಾರ ಚಳವಳಿಯನ್ನು ಹಿಂಪಡೆಯುವಂತ ವಿಚಾರವನ್ನು ಇಟ್ಕೊಂಡು CR ದಾಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಹೊರಬಂದು ಸ್ವರಾಜ್ಯ ಪಕ್ಷವನ್ನು ಕಟ್ಟುತ್ತಾರೆ. CR ದಾಸ್, ಮೋತಿಲಾಲ್ ನೆಹರು, ಜೆ ನೆಹರು ಬಂದಿಲ್ರಿ, ಮೋತಿಲಾಲ್ ನೆಹರು ಅವರು ಬರ್ತಾರೆ. CR ದಾಸ್ ಸ್ವರಾಜ್ಯ ಪಕ್ಷಕ್ಕೆ ಅಧ್ಯಕ್ಷರಾದರೆ ಮೋತಿಲಾಲ್ ನೆಹರು ಅವರು ಸೆಕ್ರೆಟರಿ ಆಗಿರ್ತಾರೆ ಅಂತ ನೋಡ್ತೀವಿ. ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಮಹಾತ್ಮ ಗಾಂಧೀಜಿ ಅವರು 1919 ಒಂದು ಕಾಯ್ದೆಯಲ್ಲಿ ನೀಡಿರ್ತಕ್ಕಂಥ ಸೆಲ್ಫ್ ಗೌರ್ಮೆಂಟ್ ಅನ್ನ ಮಾಡ್ಕೊಳ್ಳೋಕೆ ಅವಕಾಶವನ್ನ ಇರುತ್ತೆ. ಗೌರ್ಮೆಂಟ್ ರಚನೆ ಆಗ್ಬೇಕಂದ್ರೆ ಎಲೆಕ್ಷನ್ ನಡಿಬೇಕು, ಎಲೆಕ್ಷನ್ ನಡಿಬೇಕಂದ್ರೆ ಎಲೆಕ್ಷನ್ ಬ್ಯಾನ್ ಅಂತ ಹೇಳ್ತಾರೆ ಸರ್. ಎಲೆಕ್ಷನ್ ನಡೆಯೋದು ಬೇಡ, ಸಹಕಾರ ನೀಡೋದು ಬೇಡ ಅಂತ ಗಾಂಧೀಜಿ ಹೇಳಿರ್ತಾರೆ. 1920 ಬಿಟ್ಟಿರ್ತಾರೆ ಸರ್. 1923 ಚುನಾವಣೆಗೆ ಹೋಗೋದೋ ಬೇಡ ಅನ್ನೋ ವಿಚಾರ ಬಂದಾಗ ಗಾಂಧೀಜಿ ಮತ್ತು CR ದಾಸ್ ಅವರ ನಡುವೆ ಏನ್ ಬಂದಿರ್ತದೆ, ವ್ಯತ್ಯಾಸ ಹೊಂದಿರುತ್ತೆ ಅಂತ ನೋಡ್ತೀವಿ. ಆವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟು ಸ್ವರಾಜ್ಯ ಪಕ್ಷ ಕಟ್ಟಿ ಸ್ವರಾಜ್ಯ ಪಕ್ಷದಿಂದ ಚುನಾವಣೆಗೆ ಹೋಗಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ತಾರೆ ಸರ್. ಬಂದು ಸರ್ಕಾರವನ್ನು ರಚನೆ ಮಾಡ್ಕೋತಾರೆ ಅಂತ ನೋಡ್ತೀವಿ, ಸ್ವರಾಜ್ಯ ಪಾರ್ಟಿ. ಅವಾಗ ಕಾಂಗ್ರೆಸ್ ಪಾರ್ಟಿ ಏನಾಗುತ್ತೆ, ಸೊ ಅಲ್ಪಸಂಖ್ಯಾತ ಮತಕ್ಕೆ ಕುಸಿಯುತ್ತೆ. ಯಾಕಂದ್ರೆ ಎಲ್ಲರೂ ಸ್ವರಾಜ್ಯ ಪಕ್ಷಕ್ಕೆ ಬೆಂಬಲ ನೀಡ್ಬಿಡ್ತಾರೆ ಸರ್. ಜೆ ನೆಹರು, ಸುಭಾಷ್ ಚಂದ್ರ ಬೋಸ್, ಹಿಂಗ ಕೆಲವು ವ್ಯಕ್ತಿಗಳು ಮಾತ್ರ ಏನ್ ಉಳಿತಾರ, ಗಾಂಧೀಜಿ ಹಿಂದೆ ಫಾಲೋವರ್ಸ್ ಆಗಿರ್ತಾರ. ಆದ್ರೂ ಕೂಡ ಗಾಂಧೀಜಿಗೆ ಬೈತಿರ್ತಾರೆ ಸರ್. ಯಾಕಂದ್ರೆ ಸ್ವರಾಜ್ಯ ಪಕ್ಷೀಯ ನಿರ್ಣಯಗಳು, ಅವ್ರು ರೂಪಿಸಿರ್ತಕ್ಕಂಥ ಆಲೋಚನೆಗಳು ಅದ್ಭುತವಾಗಿತ್ತು ಅಂತ ನೋಡ್ತೀವಿ. CR ದಾಸ್ ಅವರ ನಾಯಕತ್ವದಲ್ಲಿ ಏನಾಯ್ತು, ಸಾಕಷ್ಟು ಪ್ರಾವಿನ್ಸ್ಗಳಲ್ಲಿ ಅವರು ಅಧಿಕಾರಕ್ಕೆ ಬಂದ್ರು. ಕಾಂಗ್ರೆಸ್ ಪಕ್ಷಕ್ಕ ಅಧ್ಯಕ್ಷರಾಗಬೇಕು 24 ನಾವಲ್ಲೇ ನೀವಲ್ಲೆಲ್ಲ ಕತ್ತರ ಸರ. ಕಾಂಗ್ರೆಸ್ ಪಕ್ಷಕ್ಕೆ ಏನಾರ ಸ್ವಲ್ಪ ಅವತ್ತಿನ ದಿನ ಬೂಸ್ಟ್ ಇತ್ತು ಅಂತಂದ್ರೆ
ಇವತ್ತು ಹೆಂಗದ ನೋಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಅಂತಂದ್ರೆ ಕರ್ನಾಟಕ ನೋಡ್ತೀವಿ, ಇತ್ತೀಚೆಗೆ ಸ್ವಲ್ಪ ತೆಲಂಗಾಣದಾಗಲಿ ಗೆದ್ದು ಅಲ್ಲೊಂದು ಸ್ವಲ್ಪ ಅರಳಿದೆ. ಆದ್ರೆ ಇವತ್ತಿನ ಸಿಚುವೇಶನ್ ಹೆಂಗಿತ್ತು ನೋಡಿ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕರ್ನಾಟಕ ಅಂತ ಅವತ್ತು ಕೂಡ ಕರ್ನಾಟಕದ ಹವಾ ಇತ್ತು ಸರ 24ರಾಗ. ಅವಾಗ ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಅಧಿವೇಶನವನ್ನ ನಡೆಸಬೇಕು ಅಂತೇಳಿ INC ಮೀಟಿಂಗ್ 1924 ಬೆಳಗಾವಿ ಅಧಿವೇಶನ ನಡಿಬೇಕು ಅಂತ ಅವತ್ತೇನಾಗಿರ್ತದ 1923 INC ಸೆಷನ್ ಡಿಕ್ಲರೇಷನ್ ಆಗಿರ್ತದ. ಆದ್ರೆ ಇದಕ್ಕೆ ಅಧ್ಯಕ್ಷ ಯಾರು ಇನ್ನು ತನ ಯಾರು ಏನಾಗಿರಲ್ಲ, ಸೊ ಅಧ್ಯಕ್ಷರ ನೇಮಕ ಆಗಿರಲ್ಲ ಸರ್. ಅನಿವಾರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳ್ತಾರೆ, ನಾನೇ ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತೇನೆ ಅಂತೇಳಿ ಬೆಳಗಾಂ ಅಧಿವೇಶನ ನಡೀತದೆ. ಆ ಬೆಳಗಾಂ ಅಧಿವೇಶನಕ್ಕೆ ಅಧ್ಯಕ್ಷತೆ ಯಾರು ವಹಿಸ್ಕೋತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ ಸರ್. ಇವಾಗ ಬೆಳಗಾಂ ಅಧಿವೇಶನದ ಒಂದ್ ಸ್ವಲ್ಪ ಬ್ರೀಫ್ ಮಾಹಿತಿ ನೋಡೋಣ. ಯಾಕಂದ್ರೆ ಕರ್ನಾಟಕದಲ್ಲಿ ನಡೆದ ಒಂದೇ ಒಂದು ಅಧಿವೇಶನ, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಒಂದೇ ಒಂದು ಅಧಿವೇಶನ ಸರ್ ಅದ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಬ್ರೀಫ್ ಆಗಿ ಆ ಅಧಿವೇಶನ ಕುರಿತು ನೋಡ್ಕೊಂಡು ಬರೋಣ. ಏನ್ ಸರ್ ಅಧಿವೇಶನ ಕುರಿತು ನೋಡ್ಕೊಂಡು ಬರ್ಬೇಕು? ಸೊ ಒಂದನೇದಾಗಿ ನಾವು ನೋಡ್ತೀವಿ, ಆ ಅಧಿವೇಶನಕ್ಕೆ ಗಾಂಧೀಜಿಯವರು 2-3 ದಿನ ಮುಂಚಿತವಾಗಿ ಬಂದಿರ್ತಾರೆ. ಬೆಳಗಾವಿ ರೈಲ್ವೆ ನಿಲ್ದಾಣದಾಗ ಇಳಿದು ಸೊ ಬಂದಿರ್ತಾರೆ. ಒಂದು ಇನ್ಸಿಡೆಂಟ್ ನಡೆದಿರ್ತಾರೆ ಸರ್. ಅಲ್ಲಿ ಅಧಿವೇಶನಕ್ಕೆ ಬಂದಿರುವ ಜನರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡಿರ್ತಾರೆ. ಒಂದು ಕಡೆ ನೀರಿನ ಹೊಂಡ ಮಾಡಿರ್ತಾರೆ ಸರ್. ಆ ಹೊಂಡದಾಗ ಒಂದಿಷ್ಟು ಮಕ್ಕಳು ಬಿದ್ದು ಸತ್ತಿರ್ತವೆ. ಆ ಹೊಂಡಕ್ಕೆ ಒಂದು ಹೆಸರಿಟ್ಟಿರ್ತಾರೆ, ಪಂಪಸಾಗರ ಅಂತ ಹೇಳಿ ಇಟ್ಟಿರ್ತಾರೆ ಸರ್. ಇದರಿಂದ ನೊಂದ ಗಾಂಧೀಜಿ ಸರ್ ಈ ಅಧಿವೇಶನದ ನಂತರ ಇದನ್ನ ಮುಚ್ಚಬೇಕು ಅಂತ ಗಾಂಧೀಜಿ ಅವರು ಹೇಳ್ತಾರೆ. ಮತ್ತೆ ನಮ್ಮ ಕರ್ನಾಟಕದವರು ಗಾಂಧೀಜಿ ಅವ್ರಿಗೆ ಸ್ವಲ್ಪ ಏನ್ ಮಾಡ್ತಾರೆ ಸರ್, ಬೂಸ್ಟ್ ಮಾಡ್ತಾರೆ ಅವ್ರಿಗೆ. ಅವಾಗ ಗಾಂಧೀಜಿ ಅವರೇ, ನೀವು ಅಧ್ಯಕ್ಷತೆಯನ್ನು ವಹಿಸ್ಕೋತಾ ಇದ್ದೀರ ಅಂದ್ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಗೆ. ಹಾಗಾದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಗೆ ಕನ್ನಡ ಮಾತನಾಡುವಂತ ಜನರಿಗಾಗಿ ಒಂದು ಪ್ರತ್ಯೇಕ ಕರ್ನಾಟಕ ರಾಜ್ಯವನ್ನ ಅಥವಾ ನಮ್ದೊಂದು ಸಪರೇಟ್ ರಾಜ್ಯವನ್ನ ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಕ್ಕ ನಂತರ ಅಲ್ಲ, ಆಯ್ತು ಖಂಡಿತವಾಗ್ಲೂ ನಿಮ್ಗೆ ಏನ್ ಮಾಡ್ತೀನಿ, ಸೊ ಒಂದು ಭಾಷಾವಾರು ರಾಜ್ಯ ಕೊಡ್ತೀವಿ, ಕನ್ನಡ ಭಾಷೆ ಮಾತನಾಡುವವರಿಗೆ ಒಂದು ರಾಜ್ಯ ಕೊಡ್ತೀವಿ ಅಂದ್ರೆ ಸರ್. ರಾತ್ರಿ ಬೆಳಗನ ತಲೆ ಕೆಡಿಸ್ಕೊಂಡು ಹುಯಿಲಗೋಳ ನಾರಾಯಣರಾವ್ರವರು ಒಂದು ಗೀತೆಯನ್ನು ಬರೀತಾರೆ ಸರ್. ಅದೇ ಗೀತೆಯನ್ನ ಆ ಅಧಿವೇಶನದಲ್ಲಿ ಹಾಡಲಾಯಿತು ಸ್ವಾಗತ ಗೀತೆಯನ್ನಾಗಿ. ಯಾವ ಗೀತೆ ಸರ್ ಅದು ಅಂತ ಕೇಳಿದ್ರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡ. ಯಾವ ಗೀತೆ? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡ ಗೀತೆಯನ್ನು ಹಾಡಲಾಯಿತು ಅಂತ ನೋಡ್ತೀವಿ ಸರ್. ಗಾಂಧೀಜಿ ಅವರು ಹೇಳ್ತಾರೆ, ಇದು ಹಾಡಿ ಇದು ಹೊಗಳಿ ಇಷ್ಟೇ ಬಿಡೋದಲ್ಲ, ಇದೇ ವೇದಿಕೆ ಮೇಲೆ, ಅಂದ್ರೆ ಆ ವೇದಿಕೆ ಒಂದು ಹೆಸರು ಕೊಟ್ಟಿವಿ ಸರ್, ವಿಜಯನಗರ ಅಂತೇಳಿ. ಇದೇ ವೇದಿಕೆಯ ಮೇಲೆ ಏನಾಗಬೇಕು, ಒಂದು ಏಕೀಕರಣ ಸಮಿತಿ ರಚನೆ ಆಗ್ಬೇಕು ಅಂತ ಹೇಳ್ತಾರೆ. ಆವಾಗ ಸಿದ್ದಪ್ಪ ಕಾಂಬಳೆ ಅವರ ನಾಯಕತ್ವದಲ್ಲಿ ಪ್ರಥಮ ಕರ್ನಾಟಕ ಏಕೀಕರಣ ಸಭೆ ಅಂತ ಮಾಡಿ ಅದೇ ವಿಜಯನಗರ ವೇದಿಕೆಯ ಮೇಲೆ ಏನಾಯ್ತು, ವಿಜಯನಗರ ವೇದಿಕೆಯ ಮೇಲೆ ಮೊದಲ ಬಾರಿಗೆ ಏನಂತಂದ್ರೆ ಸಭೆಯನ್ನು ಸೇರಲಾಯಿತು. ಆ ಘಟನೆ ನಡೆದಿದ್ದರಿಂದಾಗಿನೇ ಬೆಳಗಾಮು ಸೊ ಇವತ್ತು ನಮ್ಮ ಕರ್ನಾಟಕದಲ್ಲೇ ಉಳ್ಕೊಂಡಿದೆ ಅಂತ ನೋಡ್ತೇವೆ ಸರ್. ಮಹಾರಾಷ್ಟ್ರದವರು ಸಾಕಷ್ಟು ಬೇಡಿಕೆ ಇಡ್ತಾ ಇದ್ದಾರೆ, ಆದ್ರೆ ಕರ್ನಾಟಕಕ್ಕೆ ಕನ್ನಡ ಭಾಷಾವಾರು ರಾಜ್ಯ ನೀಡ್ತೀನಿ ಅಂದದ್ದ ಕಾಂಗ್ರೆಸ್ ಸೆಷನ್ನೇ ಅದೇ ಸರ್. ಗಾಂಧೀಜಿ ಕರ್ನಾಟಕದಲ್ಲಿ ಭಾಗವಹಿಸಿದ ಸರ್, ಕರ್ನಾಟಕದಲ್ಲಿ ನಡೆದ ಏಕೈಕ ಸೆಷನ್ ಮತ್ತು ಗಾಂಧೀಜಿ ಭಾಗವಹಿಸಿದ ಏಕೈಕ ಸೆಷನ್, ಅದರ ಪ್ರಭಾವ ಅದಕ್ಕೆ ಬೆಳಗಾವಿ ಮೇಲೆ ಬಹಳ ಬೀರಿತು ಅಂತ ನೋಡ್ತೀವಿ. ಹಾಗಾಗಿ ಸೊ ಬೆಳಗಾವಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನೋಡಕ್ಕೆ ನಾವು ಸಿಗ್ತಾ ಇದೆ. 1927ರ ಒಂದು ಘಟನೆಯನ್ನ ನೋಡ್ಬೇಕು ಸರ್. 1919 ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು ಅಂತ ಭಾರತ ದೇಶದಲ್ಲಿರ್ತಕ್ಕಂಥ ಅಂದಿನ ವೈಸರಾಯನಾಗಿರ್ತಕ್ಕಂಥ ಇರ್ವಿನ್ ಒಂದು ವಿಚಾರಕ್ಕೆ ಬರ್ತಾನೆ ಸರ್. ಭಾರತ ದೇಶದಲ್ಲಿ 1929, 1909, 1919, 1929 ಹಿಂಗ್ 10 ವರ್ಷಕ್ಕೊಂದೊಂದು ಕಾಯ್ದೆಗಳನ್ನು ತರಬೇಕು ಅಂತ ಹೇಳಿರ್ತಾರೆ ಸರ್ ಅವರು. ಅದಕ್ಕೆ 1929ರ ಕಾಯ್ದೆ ಮುಂದೆ ಬರಬೇಕಾಗಿತ್ತು. ಆ ಕಾಯ್ದೆ ಹೆಂಗಿರ್ಬೇಕು ಏನಿರ್ಬೇಕು, 1919ರ ಕಾಯ್ದೆಯಲ್ಲಿ ಏನೇನು ಬದಲಾವಣೆ ಆಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು 1927ರಲ್ಲಿ ಸೈಮನ್ ಕಮಿಷನ್ ನೇಮಕ ಆಗ್ತದೆ ಸರ್. ಆಕ್ಚುಲಿ ಸೈಮನ್ ಕಮಿಷನ್ ನೇಮಕ ಆಗತ್ತಲ್ಲ, ಆ ಸೈಮನ್ ಕಮಿಷನ್ 1927ರಲ್ಲಿ ನೇಮಕ ಆಗುತ್ತೆ. ಆ 27ರಲ್ಲಿ ನೇಮಕವಾದಂತಹ ಕಮಿಷನ್ ಅಲ್ಲಿ 7 ಜನ ಕಮಿಟಿ ಇರ್ತದೆ. ಸೈಮನ್ ಅದಕ್ಕೆ ಅಧ್ಯಕ್ಷರಿರ್ತಾರೆ. ಆ ಕಮಿಟಿ 7 ಜನ ಬ್ರಿಟಿಷರೇ ಆಗಿರ್ತಾರ ಅಂತ ನೋಡ್ತೇವೆ ಸರ್. ಅಲ್ಲಿ 3 ಪಕ್ಷದ ಸದಸ್ಯರು ಇಲ್ಲಿ ಇರ್ತಾರೆ. ಕನ್ಸರ್ವೇಟಿವ್ ಪಕ್ಷದ 4 ಜನ ಸದಸ್ಯರು, ಲೇಬರ್ ಪಕ್ಷದ 2 ಸದಸ್ಯರು, ಲಿಬರಲ್ ಪಕ್ಷದ 1 ಸದಸ್ಯ ಇರ್ತಾನೆ. ಆ ಲಿಬರಲ್ ಪಕ್ಷದ ಸದಸ್ಯನಾಗಿರ್ತಕ್ಕಂಥವನು ಅಥವಾ ಉದಾರವಾದಿ ಪಕ್ಷದ ಸದಸ್ಯನಾಗಿರ್ತಕ್ಕಂಥ ಸೈಮನ್ ಅವರೇ ಅಧ್ಯಕ್ಷರಾಗಿ ಬಂದಿರ್ತಾರೆ. ಬಟ್ ಇದರಲ್ಲಿ ಎಲ್ಲರೂ ಬ್ರಿಟಿಷರೇ ಇರೋದ್ರಿಂದ ಸರ್, ಭಾರತೀಯರು ಈ ಕಮಿಷನ್ ಅಲ್ಲಿ ಇಲ್ಲದೆ ಇರುವುದರಿಂದ
ಭಾರತರು ಇದನ್ನ ಏನ್ ಮಾಡ್ತಾರೆ, ಬೈಕಾಟ್ ಡಿಸಿಷನ್ ಅನ್ನ ಮಾಡ್ತಾರೆ. ಗೋ ಬ್ಯಾಕ್ ಸೈಮನ್, ಸೈಮನ್ ಅರೆ ಹಿಂದಿರುಗಿ ಅಂತ ಹೇಳ್ತಾರೆ. ಅವಾಗ ಸೈಮನ್ ಹಿಂದಿರುಗಲ್ಲ ಸರ್, ಎಲ್ಲಾ ಕಡೆ ಅಧ್ಯಯನಕ್ಕೆ ಹೋಗುತ್ತೆ. ಇದಕ್ಕೆ ಅತಿ ಹೆಚ್ಚು ವಿರೋಧ ವ್ಯಕ್ತಪಡಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಲಾಹೋರ್ ಮತ್ತು ಪಂಜಾಬ ಪ್ರಾಂತ್ಯಗಳಲ್ಲಿ. ಆ ಪ್ರಾಂತ್ಯದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಏನಾಗಿರ್ತಾರೆ, ಮುಖಂಡತ್ವದಲ್ಲಿ ಗೋ ಬ್ಯಾಕ್ ಸೈಮನ್ ಅಂತಕ್ಕಂಥ ಚಳವಳಿಯನ್ನು ಹಮ್ಮಿಕೊಂಡಿರ್ತಾರೆ. ಬಟ್ ಆ ಸೈಮನ್ ಅವರ ಆದೇಶದ ಮೇರೆಗೆ ಅಲ್ಲಿ ಲಾಠಿ ಚಾರ್ಜ್ ನಡೆಯುತ್ತೆ. ಲಾಲಾ ಲಜಪತ್ ರಾಯ್ ಅವರ ತಲೆಗೆ ಬಲವಾದ ಪೆಟ್ಟುಗಳು ಬೀಳ್ತವೆ. ಅವಾಗ ಲಾಲಾ ಲಜಪತ್ ರಾಯ್ ಅವರು ಒಂದು ಮಾತು ಹೇಳ್ತಾರೆ, ನನ್ನ ಮೇಲೆ ಬೀಳುವ ಪ್ರತಿಯೊಂದು ಬಾಸುಂಡೆಗಳು ಅಥವಾ ಏಟುಗಳು ಬ್ರಿಟಿಷರ ಶವದ ಪೆಟ್ಟಿಗೆಯ ಮೇಲೆ ಹೊಡೆಯುವ ಮೊಳೆಗಳಾಗುತ್ತವೆ ಅಂತ ಹೇಳ್ತಾರೆ ಸರ್. ಅವರ ತಲೆಗೆ ಸೌಂಡರನ ಪ್ರಬಲವಾದ ಲಾಠಿ ಏಟು ಬಿದ್ದಿರುತ್ತೆ. ಆ ಸೌಂಡರನ ಪ್ರಬಲವಾದ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ಏನಾಗ್ತಾರೆ, ಸೊ ರಕ್ತಸ್ರಾವದಿಂದ ಮರಣವನ್ನಪ್ಪಿದರು ಅಂತ ನೋಡ್ತೀವಿ. ಈ ಘಟನೆಯನ್ನು ಕುರಿತು ಗಾಂಧೀಜಿಯವರು ಅಥವಾ ಇವರ ಸಾವನ್ನು ಕುರಿತು ಗಾಂಧೀಜಿಯವರು ಈ ರೀತಿ ಹೇಳ್ತಾರೆ, ಭರತ ಖಂಡವನ್ನು ಬೆಳಗುತ್ತಿರುವ ನಕ್ಷತ್ರವೊಂದು ಕಳಚಿ ಬಿದ್ದಂತಾಗಿದೆ. ಇಂದು ಭರತ ಖಂಡವೇ ಕತ್ತಲಮಯವಾಗಿದೆ ಅನ್ನುವಂತ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸಂದರ್ಭದಲ್ಲಿ ಈ ಲಾಲಾ ಲಜಪತ್ ರಾಯ್ ಅವರ ಸಾವನ್ನ ಕುರಿತು ಹೇಳ್ತಾರೆ. ಅವತ್ತೇ ಶಪಥ ಮಾಡ್ತಾರೆ ಸರ್. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಏನವ್ರದೊಂದು ಟೀಮ್ ಇರುತ್ತಲ್ಲ ಸರ್, ಎಲ್ಲರೂ ಕೂಡಿ ಏನ್ ಮಾಡ್ತಾರೆ, ಒಂದು ಶಪಥ ಮಾಡ್ತಾರೆ, ನಾವು ಸೌಂಡರ್ಸ್ ಅನ್ನ ಹೊಡಿಲೇಬೇಕು ಅಂತ. ಕೊನೆ ಒಂದು ದಿನ ಗುಂಡಿಟ್ಟು ಸೌಂಡರ್ಸ್ ಕೊಲ್ತಾರ ಅಂತ ನೋಡ್ತೀವಿ ಸರ್. ಕ್ರಾಂತಿಕಾರಿ ಆಲೋಚನೆಗಳಿದ್ದು ಇವರಲ್ಲಿ. ಹಾಗಾಗಿ ಸೌಂಡರ್ಸ್ ಗುಂಡಿಟ್ಟು ಕೊಂದ್ರು. ಯಾಕಂದ್ರೆ ಈ ಲಾಲಾ ಲಜಪತ್ ರಾಯ್ ಅಥವಾ ಲಾಲಾ ಭಾಲಾ ಪಾಲ ಅರವಿಂದೋ ಘೋಷ್ ಇವ್ರೇನಿದ್ರಲ್ರಿ, ಈ ಉಗ್ರಗಾಮಿಗಳು, ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತೇವಲ್ಲ, ಇವರನ್ನ ತಮ್ಮ ಆರಾಧ್ಯ ದೇವರುಗಳು ಅಂತ ಪೂಜಿಸ್ತಿದ್ರು. ಮಿಷನರಿಗಳು ಇವರನ್ನ ದೇವರು ಅಂತ ಪೂಜೆ ಮಾಡ್ತಿದ್ರು. ಬಟ್ ಇವ್ರು ಈ ತರ ಮಾಡಿದ್ದಕ್ಕೆ ಸೊ ಸಿಕ್ಕಾಪಟ್ಟೆ ಅವರು ರೊಚ್ಚಿಗೆದ್ದು ಏನ್ ಮಾಡ್ತಾರೆ, ಸೌಂಡರ್ಸ್ ಕೊಂದಿರ್ತಾರ ಅಂತ ನೋಡ್ತೀವಿ ಸರ್. ಇದಾದ ನಂತರದಲ್ಲಿ ಸರ್ 1929ರಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿ ಬರುವ ರಾವಿ ನದಿಯ ಎಡದಂಡೆಯ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ವಿಶೇಷತೆ ಏನು ಸರ್ ಅಂತ ಕೇಳಿದ್ರೆ, ಮೊದಲ ಬಾರಿಗೆ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಲ್ಲಿ ಇಡಲಾಯಿತು ಅಂತ ನೋಡ್ತೀವಿ ಸರ್. ಇದಕ್ಕೆ ಜೇನ್ ನೆಹರು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. 1930 ಇದು ಡಿಸೆಂಬರ್ ನಡೆದಿರುತ್ತೆ ಸರ್. 1929 ಕಾಂಗ್ರೆಸ್ ಸೆಷನ್ ಕಂಟಿನ್ಯೂಯೇಷನ್ ಹಾಕೋದು ಬರ್ತದೆ. 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯವನ್ನ ಅಂಗೀಕಾರಗೊಳಿಸಿ ಏನ್ ಮಾಡ್ತಾರೆ, ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಹಾಗಾಗಿ ಮೊದಲ ಬಾರಿಗೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಲಾಹೋರ್ ಅಲ್ಲಿ ಅಂತ ನೋಡ್ತೀವಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ಅಂತ ನೋಡ್ತೀವಿ ಸರ್. ಸರ್ ಇದರ ಸವಿ ನೆನಪಿಗಾಗಿನೇ 1949 ನವೆಂಬರ್ 26ರಂದು ಅಂಗೀಕಾರಗೊಳಿಸಿದಂತ ನಮ್ಮ ಸಂವಿಧಾನವನ್ನ 1950 ಜನವರಿ 26ರಂದು ನಾವು ಜಾರಿ ತಂದೆವು ಅಂತ ನೋಡ್ತೀವಿ. ಈ ದಿನದ ಸವಿ ನೆನಪಿಗಾಗಿ ಅಂತ ನೋಡ್ತೀವಿ ಸರ್. ಇದಾದ ನಂತರ ಮಹಾತ್ಮ ಗಾಂಧೀಜಿಯವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನು ಅಂತಂದ್ರೆ ಸಿವಿಲ್ ಡಿಸೋಬಿಡಿಯನ್ಸಿ ಮೂವ್ಮೆಂಟ್ ಅಂತ ಹೇಳ್ತಾರೆ ಸರ್. ಕಾನೂನು ಭಂಗ ಚಳವಳಿ ಅಂತಕ್ಕಂಥ ಒಂದು ಚಳವಳಿಯನ್ನ ಮಹಾತ್ಮ ಗಾಂಧೀಜಿಯವರು ಆರಂಭ ಮಾಡಿದ್ರು ಅಂತ ನೋಡ್ತೀವಿ ಸರ್. ಆ ಚಳವಳಿಯ ಮೊದಲ ಹಂತದಂತೆ ದಂಡಿ ಮಾರ್ಚ್ ಅನ್ನ ಆರಂಭ ಮಾಡ್ತಾರೆ ಸರ್. ಸಾಬರಮತಿ ಆಶ್ರಮದಿಂದ ದಂಡಿ 240 ಮೈಲುಗಳ ದೂರವನ್ನು ಹೊಂದಿತ್ತ. ಪ್ರತಿದಿನ 10 ಮೈಲಿನಂತೆ ಪ್ರಯಾಣವನ್ನು ಬೆಳೆಸಿ 24 ದಿನಗಳಲ್ಲಿ ದಂಡಿಯನ್ನು ತಲುಪುವಂತ ಯೋಜನೆಯನ್ನ ಮಹಾತ್ಮ ಗಾಂಧೀಜಿಯವರು ಹಾಕೊಂಡಿರ್ತಾರೆ. 78 ಅನುಯಾಯಿಗಳೊಂದಿಗೆ ಗಾಂಧೀಜಿ ಒಬ್ರು 79 ಆಗತ್ತೆ. 78 ಅನುಯಾಯಿಗಳೊಂದಿಗೆ ಸರ್ 24 ದಿನಗಳ ಮಾರ್ಚ್ ಅನ್ನು ಹತ್ಕೋತಾರೆ. ಪ್ರತಿ ದಿನಕ್ಕೆ 10 ಮೈಲಿನಂತೆ ನಡೆಯುವುದು. ಅದರಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ವ್ಯಕ್ತಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅತ್ಯಂತ ಕಿರಿಯ ವ್ಯಕ್ತಿ. ನೋಡಿರ್ತೀವಿ ನೀವು, ಹಳಿ 500 ರೂಪಾಯಿ ನೋಟಿನ ಮೇಲೆ ಇದೆ. ಗಾಂಧೀಜಿ ಹಿಂಗ್ ಹೊರಟಿದ್ದಾರೆ, ಹಿಂದ್ ಸರೋಜಿನಿ ನಾಯ್ಡು ಇದ್ದಾರೆ, ಹಿಂದೆ ಲಾಸ್ಟ್ ಒಂದು ಬಾಲಕದನ್ ಸರ್ ಹಿಂಗ್ ಕೈ ಹಿಡ್ಕೊಂಡು ಹೊಂಟ್ರ ನೋಡ್ರಿ ಸರ್. ಮುಂದೆ ಗಾಂಧೀಜಿ ಅತಿ ಹಿರಿಯ ವ್ಯಕ್ತಿ ಸರ್. ಗಾಂಧೀಜಿ ಅತಿ ಹಿರಿಯ ವ್ಯಕ್ತಿ. ಮುಂದ್ಗಡೆ ನೋಡಿದ್ರೆ ಅತಿ ಪುಟ್ಟ ಬಾಲಕ ಮೈಲಾರ ಮಹದೇವಪ್ಪ ಅಂತ ಬರ್ತಾರೆ. ಅವರು ಕರ್ನಾಟಕದಿಂದ ಹೋಗಿರ್ತಾರೆ. ಆ ವ್ಯಕ್ತಿನೂ ಕೂಡ ಈ ದಂಡಿ ಮಾರ್ಚ್ ಅಲ್ಲಿ ಭಾಗವಹಿಸಿರ್ತಾನೆ ಅಂತ ನೋಡ್ತೀವಿ ಸರ್. ಪ್ರತಿ ದಿನ 10 ಮೈಲಿನಂತೆ ನಡೆದು ಸಮೀಪದ ಊರಲ್ಲಿ ಸ್ಟೇ ಇದ್ದು ಅಲ್ಲೇನಂತಂದ್ರೆ ಜನರಲ್ಲಿ ಈ ಒಂದು ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ ನ ವಿಶೇಷತೆಗಳನ್ನ ಮತ್ತು ಬ್ರಿಟಿಷ್ ಜನಸಾಮಾನ್ಯರಲ್ಲಿ ಈ ಒಂದು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ನ ಒಂದು ಧ್ಯೇಯಗಳನ್ನ ಅವರಲ್ಲಿ ಬಿತ್ತುಕೋತಾ ಗಾಂಧೀಜಿ ಅವರು ಹೋಗ್ತಿದ್ರು. ಹೋಗುವ ದಾರಿಯುದ್ದಕ್ಕೂ ಒಂದ್ ಸಾಂಗ್ ಭಾರಿ ಫೇಮಸ್ ಆಯ್ತು ಸರ್.
ಯಾವ ಸಾಂಗ್ ಓದು ಅಂತ ಕೇಳಿದ್ರೆ ನಿಮಗೂ ಚಿರಪರಿಚಿತವಾದ ಸಾಂಗ್ ಅದು ಯಾವುದು? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಈ ಗೀತೆಯನ್ನ ಕಂಪ್ಲೀಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಹಾಡ್ಕೋತಾ ಹೋಗ್ತಾರೆ ದಾರಿ ಉದ್ದಕ್ಕೂ ಅಂತ ನೋಡ್ತೀವಿ ಸರ್. ಮಾರ್ಚ್ 12ರಿಂದ ಏಪ್ರಿಲ್ 6 ತನಕ, ಏಪ್ರಿಲ್ 5ಕ್ಕೆ ಹೋಗಿ ಸರ್ ದಂಡಿಯಲ್ಲಿ ಸ್ಟೇ ಮಾಡ್ತಾರೆ. 6ನೇ ತಾರೀಕು ಮುಂಜಾನೆ ಮಹಾತ್ಮ ಗಾಂಧೀಜಿಯವರು ಹಿಡಿ ಉಪ್ಪನ್ನ ತಯಾರಿಸುವ ಮೂಲಕ ಏನ್ ಹೇಳ್ತಾರೆ, ದಂಡಿ ಮಾರ್ಚ್ ಅಲ್ಲಿ ಈ ಒಂದು ಬ್ರಿಟಿಷರು ತಂದಿರತಕ್ಕಂತ ಉಪ್ಪಿನ ಮೇಲಿನ ಕಾನೂನನ್ನ ಭಂಗ ಮಾಡುವ ಮೂಲಕ ಗಾಂಧೀಜಿಯವರು ಏನ್ ಮಾಡ್ತಾರೆ, ಉಪ್ಪಿನ ಮೇಲೆ ಇರತಕ್ಕಂತ ಕಾನೂನನ್ನ ಭಂಗ ಮಾಡಿ ಸಿವಿಲ್ ಡಿಸೋಬಿಡಿಯಂಟ್ ಮಾಡಿ ಸರ್ ಯಾರ ಕೈಯಲ್ಲಿ ಲಾಠಿ ಏಟು, ಬ್ರಿಟಿಷರ ಲಾಠಿ ಏಟು ತಿನ್ನುವ ಶಕ್ತಿ ಇದೆಯೋ ಅವರೆಲ್ಲರೂ ಹಿಡಿ ಉಪ್ಪನ್ನ ತಯಾರಿಸಬಹುದು. ನೋಡ್ರಿ ಗಾಂಧೀಜಿ ಹೊಳಸ್ಕೋರ ಹೇಳ್ತಾ ಹೊರತು ಹೊಡಿರಿ ಅಂತ ಹೇಳಿಲ್ಲ. ಬ್ರಿಟಿಷರ ಲಾಠಿ ಏಟು ಮೈ ಮೇಲೆ ಬೀಳುತ್ತಿದ್ದರೂ ಕೂಡ ಕೈಯಲ್ಲಿರುವ ಹಿಡಿ ಉಪ್ಪನ್ನು ಚೆಲ್ಲಬೇಡಿ ಅಂತ ಹೇಳ್ತಾರೆ. ಈ ಒಂದು ಮಾರ್ಚಿನ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದೇ ಮಾರ್ಚ್ ಅನ್ನು ಮಾಡುವ ಸಂದರ್ಭದಲ್ಲಿ ಮಾರ್ಚ್ 23ರಂದು ಮೋತಿಲಾಲ್ ನೆಹರು ಅವರು ಕೂಡ ಈ ಒಂದು ಮಾರ್ಚ್ ಅಲ್ಲಿ ಬಂದು ಭಾಗವಹಿಸ್ತಾರೆ. ಆ ಮಾರ್ಚ್ 23ನೇ ತಾರೀಕು ಜಂಬೂ ಸಾಗರ್ ಅಂತ ಗುಜರಾತಿನ ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಬಂದು ಜಾಯಿನ್ ಆಗ್ತಾರೆ. ಜಾಯಿನ್ ಆಗೋ ಮೂಲಕ ಗಾಂಧೀಜಿಯವರಿಗೆ ಈ ಒಂದು ಮಾರ್ಚ್ ಅನ್ನ ಕುರಿತು, ಈ ದಂಡಿ ಮಾರ್ಚ್ ಅನ್ನ ಕುರಿತು ಒಂದು ವ್ಯಾಖ್ಯಾನವನ್ನ ಮಾಡ್ತಾರೆ ಮೋತಿಲಾಲ್ ನೆಹರು ಅವರು. ಇದು ಹೆಂಗಿದೆ ಅಂತ ಕೇಳಿದ್ರೆ ಯಾವ ರೀತಿ ನೋಡಕ್ ಕಾಣ್ತಾ ಇದೆ ಅಂತಂದ್ರೆ, ಶ್ರೀರಾಮಚಂದ್ರನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಮೇಲೆ ದಾಳಿಯನ್ನು ಮಾಡುವಾಗ ಹೆಂಗ ವಾನರ ಸೈನ್ಯವನ್ನು ತೆಗೆದುಕೊಂಡು ಹೊಂಟಿದ್ನೋ ಆ ರೀತಿ ಮಹಾತ್ಮ ಗಾಂಧೀಜಿಯವರು ವಾನರ ದಂಡಿನೊಂದಿಗೆ ಅವರು ಹೊರಟಾಗೆ ಇವರು ಕ್ರಾಂತಿಕಾರಿಗಳನ್ನ ಇಟ್ಕೊಂಡು ತಮ್ಮ ಅಭಿಮಾನಿಗಳನ್ನ ಇಟ್ಕೊಂಡು ಇವರು ದಂಡಿ ಮಾರ್ಚನ ಮಾಡ್ತಾ ಇದ್ದಾರೆ ಅಂತ ಹೇಳ್ದ. ಅಷ್ಟೇ ಹೇಳಿ ಸುಮ್ಬಿಡ್ಲಿಲ್ಲ ಸರಮ. ಏನ್ ಮಾಡ್ತಾನಂತ ಕೇಳಿದ್ರೆ, ಅಂದಿನ ದಿನ ಒಂದು ಮಹಲ್ ಕಟ್ಟಿದ್ದಾರೆ ಮೋತಿಲಾಲ್ ನೆಹರು ಅವರು, ಒಂದು ಮಹಲ್ ಕಟ್ಟಿದ್ದಾರೆ. ಆ ಮಹಲ್ನ ವಿಶೇಷತೆ ಏನಂದ್ರೆ ಆನಂದ್ ಮಹಲ್ ಅಂತ ಕರಿತೀವಿ. ಅತ್ಯಂತ ಭವ್ಯ ಕಟ್ಟಡ. ಎಷ್ಟು ಮಂದಿ ಅವತ್ತಿನ ದಿನ ತಾಜ್ ಮಹಲ್ ನೋಡ್ತಿದ್ರು ಅಷ್ಟೇ ಜನ ಆನಂದ್ ಮಹಲ್ ನೋಡಕ್ ಬರ್ತಿದ್ರು ಸರ್. ಅಂತ ದೊಡ್ಡದಾದ ಮಹಲ್ ಅನ್ನ ಏನ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನಾಗಿ ಬಿಟ್ಕೊಟ್ರು ಅಂತ ನೋಡ್ತೀವಿ. ಅತಿ ಖುಷಿಯಿಂದ ಗಾಂಧೀಜಿ ಅದಕ್ಕೆ ಸ್ವರಾಜ್ ಮಹಲ್ ಅಂತ ಏನ್ ಮಾಡ್ತಾನೆ, ಹೆಸರನ್ನ ಪರಿವರ್ತನೆ ಮಾಡ್ತಾರ ಅಂತ ನೋಡ್ತೀವಿ ಸರ್. ಹೀಗೆ ದಂಡಿ ಮಾರ್ಚ್ ಆಯ್ತು. ಗಾಂಧೀಜಿ ಅವರನ್ನ ಅರೆಸ್ಟ್ ಮಾಡಿ ಬ್ರಿಟಿಷರು ಏನ್ ಮಾಡ್ತಾರೆ, ಸೊ ತಿಹಾರ್ ಜೈಲಲ್ಲಿ ಇಟ್ಟರು ಸರ್. ಯಾವಾಗ ಗಾಂಧೀಜಿ ಅವರು ತಿಹಾರ್ ಜೈಲಲ್ಲಿ ಇದ್ರು, ಈ ಕಡೆ ಒಂದು ರಿಪೋರ್ಟ್ ಸಬ್ಮಿಟ್ ಆಯ್ತು ಸರ್. ಎಲ್ಲಿ ಈ ಒಂದು ಸೈಮನ್ ರಿಪೋರ್ಟ್ ಸಬ್ಮಿಟ್ ಆಯ್ತು. ಆ ಸೈಮನ್ ರಿಪೋರ್ಟ್ ಅಲ್ಲಿ ಹೇಳಿದ್ದ, ಅಂದಿನ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಮ್ಸೆ ಮೆಕ್ಡೊನಾಲ್ಡ್ ಅವ್ರ ಕೈಯಲ್ಲಿ ರಿಪೋರ್ಟ್ ಹೋಯ್ತು. ಅವ್ರು ಹೇಳ್ತಾರೆ, ಇದನ್ನ ಕುರಿತು ಹಾಗೆ ಜಾರಿ ತರಬೇಡ್ರಿ, ಇದನ್ನೊಂದ್ಸಲ ಇಂಡಿಯನ್ಸ್ ಅನ್ನ ಕರೆದು ಏನ್ ಮಾಡ್ರಿ, ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಮಾಡಿ ಇದನ್ನ ಅವರಿಂದ ಒಪ್ಪಿಗೆ ತಗೊಂಡು ಸಹಿ ಮಾಡಿ ತಂದು ಕೊಟ್ರೆ ಚಲೋದಾಗತ್ತೆ ಅಂತ ಹೇಳ್ತಾರೆ. ಅವಾಗ ರಾಮ್ಸೆ ಮೆಕ್ಡೊನಾಲ್ಡ್ ಅವ್ರು ಏನ್ ಮಾಡ್ತಾರೆ, 3 ದುಂಡು ಮೇಜಿನ ಸಮ್ಮೇಳನವನ್ನ ಇಂಗ್ಲೆಂಡಿನ ಜೇಮ್ಸ್ ಅರಮನೆಯಲ್ಲಿ ಆಯೋಜನೆಯನ್ನ ಮಾಡ್ತಾರೆ. 1930ರಿಂದ 32ರವರೆಗೆ 3 ದುಂಡು ಮೇಜಿನ ಸಮ್ಮೇಳನ ನಡೀತವೆ. ಅಲ್ಲೇನೇನ್ ನಡೀತು ಪ್ರಮುಖವಾಗಿ ನಾವೀಗ ನೋಡೋಣ. 1930 ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪಕ್ಷವಾಗ್ಲಿ ಗಾಂಧೀಜಿಯವರಾಗ್ಲಿ ಭಾಗವಹಿಸಿರ್ಲಿಲ್ಲ. ಯಾಕೆ ಸರ್ ಭಾಗವಹಿಸಿರ್ಲಿಲ್ಲ ಅಂತ ಕೇಳಿದ್ರೆ, ಸರ್ ಗಾಂಧೀಜಿಯವರು ತಿಹಾರ್ ಜೈಲಲ್ಲಿದ್ರು, ಕಾಂಗ್ರೆಸ್ ಪಕ್ಷದ ಸರಿಸುಮಾರು ಜನ ಎಲ್ಲ ಜೈಲುಗಳಲ್ಲಿದ್ರು. ಆದ್ದರಿಂದಾಗಿ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಭಾಗವಹಿಸಿರ್ಲಿಲ್ಲ. ಅಂಬೇಡ್ಕರ್ ಹೋಗಿರ್ತಾರೆ, ಜಿನ್ನಾ ಹೋಗಿರ್ತಾರೆ, ನಮ್ಮ ಮೈಸೂರು ಪ್ರಾವಿನ್ಸ್ ನಿಂದ ಸೊ ಯಾರು ಹೋಗಿರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಅವರು ಹೋಗಿರ್ತಾರೆ. ಆದರೆ ಕಾಂಗ್ರೆಸ್ ಆಗಲಿ ಗಾಂಧೀಜಿ ಆಗಲಿ ಈ ಸೆಷನ್ ಅಲ್ಲಿ ಭಾಗವಹಿಸಿರಲ್ಲ. ಇರುವಿನ್ಗೆ ಕಾಂಗ್ರೆಸ್ ದವ್ರು ಕಂಡ್ರೆ ಬೆಂಕಿ ಇರ್ತದೆ ಸರ್. ಅದಕ್ಕೆ ಇವ್ರು ಇಲ್ಲೇ ಇರ್ಲಿ ಜೈಲಾಗ ಅಂತೇಳಿ ಇವ್ರನ್ನ ಬಿಟ್ಟು ಉಳಿದವರು ಎಲ್ಲರಿಗೂ ಕೊಟ್ಟು ಕಳಿಸಿರ್ತಾರೆ ಸರ್. ರಾಮ್ಸೆ ಮೆಕ್ಡೊನಾಲ್ಡ್ ಅವರ ನಾಯಕತ್ವದಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವ ಸರ್ ಅಲ್ಲಿ ಜೇಮ್ಸ್ ಅರಮನೆಯಲ್ಲಿ. ಆದ್ರೆ ಈ ಸಮ್ಮೇಳನಕ್ಕೆ ಕಾಂಗ್ರೆಸ್ ಪಕ್ಷ ಬರದೇ ಇದ್ದರಿಂದ ಏನೂ ಪ್ರಮುಖ ಡಿಸ್ಕಷನ್ ಮಾಡಲಿಲ್ಲ ಸರ್. ಸೈಮನ್ ಆಯೋಗದ ಕುರಿತು ರಿಪೋರ್ಟ್ ಅನ್ನು ಡಿಸ್ಕಷನ್ ಮಾಡುವಾಗ ಪ್ರಮುಖ ನಿರ್ಣಯ ತಗೋಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ, ದೊಡ್ಡ ಪಕ್ಷ ಸರ್ ಅದು, ಹೋದ್ಮೇಲೆ ವಿರೋಧ ಮಾಡ್ತಂದ್ರೆ ಸೊ ಅದಕ್ಕೋಸ್ಕರ ಏನೂ ಪ್ರಮುಖ ನಿರ್ಣಯಗಳನ್ನ ತೆಗೆದುಕೊಳ್ಳದೆ ಸೊ ವಾಪಸ್ ಕಳಿಸ್ತಾರೆ ಸರ್. ವಾಪಸ್ ಕಳಿಸ್ತಾರೆ. ಏನ್ ಹೇಳಿ ಕಳಿಸ್ತಾರೆ ಅಂದ್ರೆ, ನೆಕ್ಸ್ಟ್ ಸೆಷನ್ಗೆ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧೀಜಿಯವರು ಭಾಗವಹಿಸಿದ್ರೆ ಅನುಕೂಲ ಆಗತ್ತೆ ಅನ್ನುವಂತ ವಿಚಾರವನ್ನು ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಮತ್ತೆ ಬರಕತ್ರಿ ಅಂತ. ನೆಕ್ಸ್ಟ್ ಕಾಂಗ್ರೆಸ್ ಸೆಷನ್ಗೆ ಗಾಂಧೀಜಿಯವರು ಹೋಗ್ಬೇಕಂದ್ರೆ ಗಾಂಧೀಜಿಯವರು ಜೈಲಲ್ಲಿ ಅದಾರ ಸರ್. ಹೆಂಗ್ ಹೋಗ್ತಾರೆ? ಮೊದಲೇ ಇರ್ವಿನ್ಗೂ ಗಾಂಧೀಜಿಗೂ ಹಿಂಗದ, ಒಬ್ಬರಿಗೊಬ್ರು ತಲೆ ತಗ್ಲಾರ್ದಂಗ. ಹಾಗಾಗಿ ಸೊ ಗಾಂಧೀಜಿಯವರು ಹೋಗ್ತೀರಿ ಏನ್ರಿ ಸಮ್ಮೇಳನಕ್ಕಂದ್ರೆ, ಇಲ್ಲ ನಾ ಇಲ್ಲ ಕಂಫರ್ಟ್ ಇದೀನಿ. ಮೊದಲೇ ದುಂಡು ಮೇಜಿನ ಸಮ್ಮೇಳನ ಗಾಂಧೀಜಿ ಹೋಗ್ಬೇಕಂದ್ರೆ ಸರ್ ಇರ್ವಿನ್ ಕಳಿಸಿರಲ್ಲ ಸರ್. ಆದ್ರೆ ಈ ದುಂಡು ಮೇಜಿನ ಸಮ್ಮೇಳನಕ್ಕೆ ಇರ್ವಿನ್ ಕಳಿಸ್ಬೇಕಂತಾನೆ ಗಾಂಧೀಜಿ ಹೋಗಲ್ಲ ಅಂತಾನ. ಯಾಕ
ಸರ್ ಗಾಂಧೀಜಿ ಹೋಗ್ಲಾರ್ದಕ್ಕ ಕಾಂಗ್ರೆಸ್ ಸೆಷನ್ ಹೋಗ್ಲಾರ್ದಕ್ಕ ಕಾಂಗ್ರೆಸ್ ಪಕ್ಷ ಹೋಗ್ಲಾರ್ದಕ್ಕ ಏನಾಗಿತ್ತು ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನು ನಿರ್ಣಯ ತಗೊಳ್ಳದಂಗ ಆಗಿತ್ತು ಸರ್. ಇದು ಗಾಂಧೀಜಿ ಅವ್ರಿಗೆ ಗೊತ್ತಾಗಿತ್ತು. ಗೊತ್ತಾದ್ಮೇಲೆ ಗಾಂಧೀಜಿ ಡಿಮ್ಯಾಂಡ್ಸ್ ಇಡ್ತಾರೆ ಸರ್. ಈ ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡ್ತಿದ್ದೆ ಮಾತ್ರ ಹೋಗ್ತೀನಿ ಅಂತ. ಆ ಸಂದರ್ಭದಲ್ಲಿ MR ಜೇಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರೂರ್ ಅವರ ಮಧ್ಯಸ್ಥಿಕೆಯಲ್ಲಿ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಂದು ಫ್ಯಾಕ್ಟ್ ನಡೆಯುತ್ತೆ. ಅದನ್ನೇ ನಾವು ಗಾಂಧಿ ಇರ್ವಿನ್ ಫ್ಯಾಕ್ಟ್ ಅಂತ ಕರಿತೀವಿ ಸರ್. ಈ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಅಲ್ಲಿ ಡಿಮ್ಯಾಂಡ್ಸ್ ಇರ್ತಾರೆ ಸರ್. ಗಾಂಧೀಜಿ ಅವರು ಸಾಕಷ್ಟು ಡಿಮ್ಯಾಂಡ್ಸ್ ಇರ್ತಾರೆ. ಅದರಲ್ಲಿ ಪ್ರಮುಖವಾದ ಡಿಮ್ಯಾಂಡ್ಸ್ ಅಂದ್ರೆ ಇಲ್ಲಿ ತನಕ ಬಂಧಿತವಾಗಿರ್ತಕ್ಕಂಥ ಎಲ್ಲಾ ಕೈದಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು. ಸರಿ, ಎರಡನೇ ಡಿಮ್ಯಾಂಡ್ಸ್ ಏನ್ ಇಡ್ತಾರೆ ಇವರು ಅಂತ ಕೇಳಿದ್ರೆ, ಇಲ್ಲಿ ತನಕ ಯಾವ ಈ ಒಂದು ಅಮಾಯಕವಾಗಿರ್ತಕ್ಕಂಥ ರೈತರ ಆಸ್ತಿಗಳನ್ನು ನೀವು ಕಬಳಿಸಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ವಾಪಸ್ ರಿಲೀಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಈ ತಾತ್ಕಾಲಿಕವಾಗಿ ಉಪ್ಪಿನ ಮೇಲೆ ಹಾಕಿರ್ತಕ್ಕಂಥ ಹೆಚ್ಚುವರಿ ತೆರಿಗೆಯನ್ನು ಏನ್ ಮಾಡಬೇಕು, ರದ್ದುಗೊಳಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ನಾನು ಕಾನೂನು ಭಂಗ ಚಳವಳಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಇಂಗ್ಲೆಂಡ್ಗೆ ಹೋಗ್ಲಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ದೊಡ್ಡ ವಿಚಾರ ನಡೀತು. ಏನು ಅಂತಂದ್ರೆ, ಯಾರು ಈ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಲ್ಲಿ ಸಿವಿಲ್ ಕೇಸ್ ಅಲ್ಲಿ ಭಾಗವಹಿಸಿದಾರೋ ಅವ್ರನ್ನ ಬಿಡುಗಡೆ ಮಾಡ್ತೀವಿ, ಆದ್ರೆ ಕ್ರಿಮಿನಲ್ ಕೇಸ್ ಅಲ್ಲಿ ಬಿಡುಗಡೆ ಮಾಡಕ್ಕಾಗಲ್ಲ ಅಂತ ಇರ್ವಿನ್ ಅವರು ಹೇಳ್ತಾರೆ ಸರ್. ಅಂದ್ರೆ ಇಂಡೈರೆಕ್ಟ್ ಆಗಿ ಸುಖದೇವ್ ರಾಜ್ಗುರು ಭಗತ್ ಸಿಂಗ್ ಅವರನ್ನ ಬಿಡುಗಡೆ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಮೇಲೆ ಮರ್ಡರ್ ಕೇಸ್ ಇದೆ, ಅವ್ರ ಮೇಲೆ ರೆವಲ್ಯೂಷನರಿ ಆಕ್ಟಿವಿಟೀಸ್ ಕೇಸ್ಗಳಿವೆ, ಪಾರ್ಲಿಮೆಂಟ್ ಹಾಲ್ ಮೇಲೆ ಬಾಂಬ್ ಹಾಕಿದ ಕೇಸ್ ಇದೆ. ಸೊ ಹಾಗಾಗಿ ಅಂತವ್ರನ್ನ ಬಿಡುಗಡೆ ಮಾಡಕ್ಕಾಗಲ್ಲ, ಕ್ರಿಮಿನಲ್ ಇದ್ದವ್ರನ್ನ ಬಿಡುಗಡೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಏನಾಯ್ತೋ ಗೊತ್ತಿಲ್ಲ, ಆ ಒಂದು ಮಾತುಕತೆಯಲ್ಲಿ ಒಂದು ಮಾತ್ರ ಘಟನೆ ನಡೆದೋಯ್ತು. ಏನಂದ್ರೆ ಮಾರ್ಚ್ 23 ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸಲಾಯಿತು ಅಂತ ನೋಡ್ತೀವಿ ಸರ್. ಈ ಘಟನೆ ಗಾಂಧಿ ಇರ್ವಿನ್ ಒಪ್ಪಂದದಿಂದ ಆಯ್ತು ಅಂತ ಹೇಳಿ ಇಡೀ ಭಾರತದಾದ್ಯಂತ ಈ ಗಾಂಧಿ ಇರ್ವಿನ್ ಒಪ್ಪಂದವನ್ನೇ ಏನ್ ಮಾಡಕತ್ರು, ವಿರೋಧ ಮಾಡ್ಲಕತ್ರು ಅಂತ ನೋಡ್ತೀವಿ ಸರ್. ರೆವಲ್ಯೂಷನರಿಗಳಾಗಿರ್ತಕ್ಕಂಥ ಕ್ರಾಂತಿಕಾರಿಗಳು ಒಂದು ಡಿಮ್ಯಾಂಡ್ ಮಾಡ್ತಾರೆ, ಏನಂತಂದ್ರೆ ಗಾಂಧೀಜಿ ಅವರನ್ನ ನಾವು ಕೊಲ್ಬೇಕು. ಭಗತ್ ಸಿಂಗ್ ರವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ನವಜವಾನ್ ಸಭಾ, ಇವರು ಗಾಂಧೀಜಿ ವಿರುದ್ಧ ಸೊ ಹಗೆತನವನ್ನ ಸಾಧಿಸಿಕೊಳ್ಳುವಂತ ವಿಚಾರಗಳನ್ನ ಮಾತಾಡ್ತಾರೆ. 1931 ಸ್ಪೆಷಲ್ ಸೆಷನ್ ನಡೀತಿರ್ತದೆ ಕರಾಚಿಯಲ್ಲಿ ಸರ್. ಈ ಕರಾಚಿ ಸೆಷನ್ ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಪ್ರಮುಖ ನಿರ್ಣಯಗಳನ್ನು ತೋತಿರ್ತಾರೆ, ಮಾನವ ಹಕ್ಕುಗಳ ಬಗ್ಗೆದಾಗ, ಮೂಲಭೂತ ಹಕ್ಕುಗಳ ಬಗ್ಗೆದಾಗ, ಸೊ ಇಂಡಿಯನ್ ಎಕಾನಮಿ ಸ್ಟ್ರಕ್ಚರ್ ಬಗ್ಗೆದಾಗ. ಜೊತೆಗೆ ಈ ಸ್ಪೆಷಲ್ ಸೆಷನ್ ಆಯೋಜನೆ ಮಾಡಿದ್ದೆ ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಬೇಕೋ ಬೇಡೋ ಅನ್ನೋ ನಿರ್ಣಯವನ್ನು ತೆಗೆದುಕೊಳ್ಳಕ. ಈ ಸೆಷನ್ಗೆ ಗಾಂಧೀಜಿ ಅವರು ಬರಬೇಕು, ತಿಹಾರ್ ಜೈಲಿಂದ ಕರಾಚಿ ಬರ್ಬೇಕು ಸರ್, ಪಾಕಿಸ್ತಾನ ಕರಾಚಿಯಲ್ಲಿ ಬರಬೇಕು. ಈ ಸಂದರ್ಭದಲ್ಲಿ ಗಾಂಧೀಜಿ ಅವರು ಏನ್ ಟ್ರೈನ್ ಬರ್ತಿರಲ್ಲ, ಪ್ರತಿ ಬರುವ ಟ್ರೈನ್ ಉದ್ದಕ್ಕೂ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ಎಷ್ಟೋ ಜನ ಟ್ರೈನ್ಗೆ ಕಲ್ ತಗೊಂಡು ಹೊಡಿತಾರೆ. ಇದರಿಂದ ಗಾಂಧೀಜಿ ಬಹಳ ನೊಂದುಕೋತಾರೆ ಸರ್, ಬಹಳ ನೊಂದುಕೋತಾರೆ. ಕರಾಚಿ ಆ ಕಾಂಗ್ರೆಸ್ ಸೆಷನ್ ಅಲ್ಲಿ ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅತಿ ಹೆಚ್ಚು ನೊಂದುಕೊಂಡು ನೀವೇನಿ ಮಾಡ್ತಾ ಇದ್ದೀರಲ್ಲ ಗಾಂಧೀಜಿಯನ್ನ ಕೊಲ್ಲೋ ವಿಚಾರಗಳನ್ನ, ಗಾಂಧಿ ಮೇ ಡೈ ಬಟ್ ಗಾಂಧಿಸಂ ವಿಲ್ ಫಾರ್ ಎವರ್. ಇವತ್ತು ನೀವು ಹಿಂಗ್ ಮಾಡಿ ಗಾಂಧಿಯನ್ನ ಕೊಲ್ಲಬಹುದು, ಆದ್ರೆ ಗಾಂಧಿ ತತ್ವ ಸಿದ್ಧಾಂತಗಳು ಯಾವತ್ತೂ ಚಿರವಾಗಿರ್ತವೆ. ನಾನು ಇವಾಗ ಜಾಸ್ತಿ ಮಾತಾಡಲ್ಲ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸ್ತೀನಿ, ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬಂದು ನಾನು ನಿಮಗೆ ಮಾತಾಡ್ತೀನಿ ಅನ್ನೋ ವಿಚಾರ ನೀಡಿ ಗಾಂಧೀಜಿ ಏನ್ ಮಾಡ್ತಾರೆ, ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗ್ತಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ, ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮಹಾತ್ಮ ಗಾಂಧೀಜಿಯವರು ಅರೆಬೆತ್ತಲಾಗಿ ಅಂದ್ರ ಶರ್ಟ್ ಅನ್ನ ಬಿಚ್ಚಿರ್ತಾರೆ. ಸೊ ಹಿಂಗ ಒಂದು ದುಪ್ಪಟ್ಟಿಯನ್ನು ಹಾಕೊಂಡು ಹೋಗಿರ್ತಾರೆ. ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋದಾಗ ಇವರನ್ನ ನೋಡಿ ವಿನ್ಸ್ಟನ್ ಚರ್ಚಿಲ್ ಹೂ ಇಸ್ ಹಾಫ್ ನೆಕೆಡ್ ಫಕೀರ್ ಅಂತ ಕರೀತಾರೆ. ಯಾರು ಈ ಅರೆಬೆತ್ತಲೆಯ ಫಕೀರ ಅಂತ ಮಹಾತ್ಮ ಗಾಂಧೀಜಿ ಅವರನ್ನು ನಿಂದಿಸ್ತಾರೆ. ಆದ್ರೂ ತಲೆ ಕೆಡಿಸ್ಕೊಳ್ಳಾರ್ದ ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ತಮ್ಮ ಮಾತನಾಡ್ತಾರೆ. ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಅನ್ನ ಕೇಳ್ತಾರೆ. ಫೈನಾನ್ಸ್ ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ ಅಂಡ್ ಫಾರಿನ್ ಮಿನಿಸ್ಟ್ರಿ, ಈ ಮೂರು ನಮ್ಮ ಕೈಯಲ್ಲೇ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಇಡ್ತಾರೆ ಸರ್. ಯಾವಾಗ ಮಹಾತ್ಮ ಗಾಂಧೀಜಿ ಅವರು ಈ ಡಿಮ್ಯಾಂಡ್ ಇಡ್ತಾರೋ, ರಾಮ್ಸೆ ಮೆಕ್ಡೊನಾಲ್ಡ್ ಹೇಳ್ತಾರೆ, ಇದನ್ನ ಬಿಟ್ಟು ಅಲ್ಟರ್ನೇಟ್ ಆಗಿ ಬೇಕಾದ್ ಕೇಳ್ರಿ, ನಮ್ಗೆ ಬೇಕಂದ್ರೆ ಡೊಮಿನಿಯನ್ ಗೌರ್ಮೆಂಟ್ ನಿಮ್ಗೆ ಕೊಡ್ತೀವಿ ಅನ್ನುವಂತ ಮಾತನಾಡ್ತಾರೆ. ಇಲ್ಲಿಲ್ಲ, ನಮ್ಗೇನು ಬೇಡ, ನಮ್ಗೆ ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಬೇಕು ಅಂತ ಗಾಂಧೀಜಿ ಡಿಮ್ಯಾಂಡ್ ಇಡ್ತಾರೆ.
ಪಕ್ಕದ ಕೂತರು ಅಂಬೇಡ್ಕರ್ ಕೇಳ್ತಾರೆ, ನಾವು ಅಸ್ಪೃಶ್ಯತರಿಗೆ ಅಥವಾ ದಲಿತರಿಗೆ ಪ್ರತ್ಯೇಕ ಮತಗಟ್ಟೆ ಕೊಡ್ರಿ ಅಂತ ಅವ್ರು ಕೇಳ್ತಾರೆ. ಅದ್ರ ಪಕ್ಕದಲ್ಲಿರೋ ಸರೋಜಿನಿ ನಾಯ್ಡು ಅವರು ಕೇಳ್ತಾರೆ, ಅವರು ಮಹಿಳೆಯರಿಗೆ ರಕ್ಷಣೆ ಕೊಡ್ರಿ, ಫ್ರಾಂಚೈಸಿ ಕೊಡ್ರಿ, ಅಂದ್ರೆ ನಮಗೂ ಕೂಡ ಮತದಾನದ ಹಕ್ಕು ಕೊಡ್ರಿ ಅಂತ ಅವ್ರು ಕೇಳ್ತಾರೆ. ಜಿನ್ನಾ ಕೇಳ್ತಾರೆ, ಮುಸ್ಲಿಮರಿಗೆ ನಮಗೆ ಸಪೋರ್ಟ್ ಬೇಕು ಅಂತ. ಎಲ್ಲರೂ ತಮ್ಮ ತಮ್ಮೊಂದೊಂದು ವೈಯಕ್ತಿಕ ಬೇಡಿಕೆ ಇಟ್ಟರೆ ಮಹಾತ್ಮ ಗಾಂಧೀಜಿ ಮಾತ್ರ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಮಹಾತ್ಮ ಗಾಂಧೀಜಿ ಅವರಿಗೆ ಸಪೋರ್ಟ್ ನೀಡಲಾರ್ದಕ್ಕ ಮಹಾತ್ಮ ಗಾಂಧೀಜಿ ಅವರು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ಮಧ್ಯಭಾಗದಲ್ಲೇ ಬಿಟ್ಟು ಇಂಡಿಯಾಕ್ಕೆ ವಾಪಸ್ ಬರ್ತಾರೆ ಸರ್. ವಾಪಸ್ ಬಂದು ಮತ್ತೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅವರು ಹಿಂಗ್ ಮಾಡ್ತಾರಲ್ಲ ಅವ್ರಿಗೆ ರಕ್ಷಣಾತ್ಮಕ ವಿಧಾನದಿಂದ ಅವ್ರನ್ನ ಹಿಡ್ಕೊಂಡು ತಂದು ಏನ್ ಮಾಡ್ತಾರೆ, ಪೂನಾದ ಯರವಾಡ ಜೈಲಲ್ಲಿ ಇಟ್ರು ಅಂತ ನೋಡ್ತೀವಿ ಸರ್. ಬ್ರಿಟಿಷರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ತಂದು ಪೂನಾದ ಯರವಾಡ ಜೈಲಲ್ಲಿ ಇದ್ರು. ಯಾವಾಗ ಗಾಂಧೀಜಿ ಮಧ್ಯದಲ್ಲಿ ಬಂದಾನ ರಾಮ್ಸೆ ಮೆಕ್ಡೊನಾಲ್ಡ್ ಬಹಳ ಸಿಟ್ಟು ಬತ್ ಸರ್. ಅದಕ್ಕೆ ಯಾರ್ಯಾರು ಏನೇನ್ ಕೇಳಿರ್ತಾರೆ ಎಲ್ಲ ಕೊಟ್ಬಿಡ್ತಾನ ಸರ್. ಆವಾಗ ದಲಿತರಿಗಾಗಿ ಅಥವಾ ಹಿಂದುಳಿದವರಿಗಾಗಿ ಏನ್ ಸಿಕ್ತು ಅಂತ ಕೇಳಿದ್ರೆ, ಒಂದು ಕೋಮುವಾರು ಮತಗಟ್ಟೆ ವ್ಯವಸ್ಥೆಯನ್ನ ಅಂಬೇಡ್ಕರ್ ಅವರು ತಗೊಂಡು ಖುಷಿನಿಂದ ಬಂದಿರ್ತಾರೆ ಸರ್. ಈ ಸುದ್ದಿಯನ್ನ ಕೇಳಿದ ಮಹಾತ್ಮ ಗಾಂಧೀಜಿಯವರು ಪೂನಾದ ಯರವಾಡ ಜೈಲಿನಲ್ಲಿ ಅಮರಣಾಂತ ಉಪವಾಸ ಟು ಡೆತ್ ಫಾಸ್ಟಿಂಗ್ ಕೂತರು ಸರ್. ಸಾಕಷ್ಟು ಮಂದಿ ಮಹಾತ್ಮ ಗಾಂಧೀಜಿ ಮನವೊಲಿಸ್ಲಕ್ಕೆ ಟ್ರೈ ಮಾಡ್ತಾರೆ, ಆಗಲ್ಲ. ಆವಾಗ ಮದನ್ ಮೋಹನ್ ಮಾಲವೀಯ ಅವರು ಬರ್ತಾರೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನ ಕುಂದಿಸ್ಕೊಂಡು ಪೂನಾ ಪ್ಯಾಕ್ಟ್ ಅಥವಾ ಯರವಾಡು ಜೈಲು ಒಪ್ಪಂದವನ್ನ ಮಾಡಿಸ್ತಾರೆ 1932ರಲ್ಲಿ. ಯಾವಾಗ ಈ ಪೂನಾ ಪ್ಯಾಕ್ಟ್ ಆಯ್ತೋ ಇದ್ರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ರಿಸರ್ವೇಶನ್ ಸಂಖ್ಯೆಯನ್ನು ಹೆಚ್ಚಿಕೊಡ್ತಾರೆ. 71 ಇತ್ತು ಸರ್ ಅವತ್ತು ರಿಸರ್ವೇಶನ್ ಅವ್ರಿಗೆ, ಅದು ಸಂಖ್ಯೆನ 148ಕ್ಕೆ ಏರಿಸ್ತಾರೆ. ಆದ್ರೆ ಕೋಮುವಾರು ಮತಗಟ್ಟೆ ಬೇಡ. ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿನಿ 1909 ಮುಸ್ಲಿಮರಿಗೆ ಕೋಮುವಾರು ಮತಗಟ್ಟೆ ಅಂತಂದಾಗ ಅಲ್ಲಿ ಮುಸ್ಲಿಂ ವ್ಯಕ್ತಿನೇ ನಿಂದಿರಬೇಕು, ಮುಸ್ಲಿಮರೇ ಓಟ್ ಹಾಕ್ಬೇಕಂತಿತ್ತ. ಇದು ಒಡೆದು ಆಳುವ ನೀತಿ, ರಾಮ್ಸೆ ಮೆಕ್ಡೊನಾಲ್ಡ್ ಅಂತ. ಮಹಾತ್ಮ ಗಾಂಧೀಜಿ ಏನ್ ಹೇಳ್ತಾನೆ, ಇಲ್ಲ ರಿಸರ್ವೇಶನ್ ಹೆಚ್ಚು ಮಾಡಿದ್ರೆ ಎಲ್ಲರೂ ಓಟ್ ಹಾಕ್ಬೋದು ಅವ್ರಿಗೆ, ಇದು ಒಡೆಯಕ್ಕಾಗಲ್ಲ. ಆದ್ರೆ ನೀವು ಕೋಮುವಾರದಿಂದ ನಿಂತ್ರೆ ಬರೀ ನಿಮ್ಮ ಮಂದಿ ಮಾತ್ರ ನಿಂದಿರ್ತಾರೆ, ನಿಮ್ಮ ಮಂದಿ ಮಾತ್ರ ಓಟ್ ಹಾಕ್ಬೇಕು, ಅದು ಹಿಂದೂ ಧರ್ಮವನ್ನ ಒಡೆಯುವ ನೀತಿ ಅಂತ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ನಡುವೆ ಯರವಾಡ ಜೈಲು ಒಪ್ಪಂದ, ಪೂನಾ ಒಪ್ಪಂದ, ಗಾಂಧಿ ಅಂಬೇಡ್ಕರ್ ಒಪ್ಪಂದ ಅಂತ ಆ ಒಪ್ಪಂದವನ್ನ ಗಾಂಧೀಜಿ ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ಗೆ ಗಾಂಧೀಜಿ ಒಂದು ಮಾತನ್ನ ಕೊಡ್ತಾರೆ, ಏನಂತಂದ್ರೆ ಭಾರತ ದೇಶದಲ್ಲಿರುವ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲು ನಾನು ಸಹಕಾರ ನೀಡುತ್ತೇನೆ ಅಂತ ಹೇಳ್ತಾರೆ ಸರ್. ಇದರಿಂದ ಅಂಬೇಡ್ಕರ್ ಅವರು ಖುಷಿಯಾಗಿರ್ತಾರೆ. ಸಾಕಷ್ಟು ಜನ ಗಾಂಧೀಜಿಯವ್ರಿಗೆ ಒಂದು ಮಾತು ಹೇಳ್ತಾರೆ, ಗಾಂಧೀಜಿಯವರೇ ಇದಕ್ಕೆ ಒಪ್ಕೋಬೇಡ್ರಿ, ಯಾಕೆ ಇದು ಹಿಂದೂ ಧರ್ಮದ ಒಂದು ಭಾಗವಾಗಿ ಆಚರಣೆ ಆಗ್ತಾ ಬಂದಿದೆ, ಇದನ್ನ ತೊಡೆದು ಹಾಕುವುದು ಅಷ್ಟು ಸುಲಭವಲ್ಲ. ಗಾಂಧೀಜಿ ಕೆಂಡ ಆಗ್ತಾರೆ ಸರ್. ಒಂದ್ ಮಾತು ಹೇಳ್ತಾರೆ ಗಾಂಧೀಜಿಯವರು, ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಎನ್ನುವುದು ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಭಾಗವೇ ಆಗಿದ್ದರೆ ನಾನು ಮೊದಲು ಹಿಂದೂ ಧರ್ಮದ ವಿರುದ್ಧ ಹೋರಾಟವನ್ನು ಮಾಡುತ್ತೇನೆ. ಇದೊಂದು ಹಿಂದೂ ಧರ್ಮದ ಭಾಗ ಅಂತ ನೀವೇನಾರು ಅನ್ಕೊಂಡ್ರೆ ನಾನು ಮೊದಲು ಹಿಂದೂ ಧರ್ಮದ ವಿರುದ್ಧ ಹೋರಾಡುತ್ತೇನೆ ಎನ್ನುವ ಮಾತನ್ನ ಗಾಂಧೀಜಿಯವರು ಹೇಳಿರ್ತಾರೆ ಅಂತ ನೋಡ್ತೀವಿ ಸರ್. ನಮಗೆ ಎರಡು ಮಾತು ನೆನಪಿರ್ಬೇಕು. ಮಹಾತ್ಮ ಗಾಂಧೀಜಿ ಅವರು ಈ ರೀತಿ ಹೇಳಿದ್ರೆ, ಬಿ.ಜಿ. ತಿಲಕ್ ಅವರು ಹಿಂದೊಂದ್ಸಲ ಹೇಳಿರ್ತಾರೆ. ಏನ್ ಹೇಳಿರ್ತಾರೆ ಅಂದ್ರೆ, ಅಸ್ಪೃಶ್ಯತೆ ಎನ್ನುವುದು ದೇವರು ಮೆಚ್ಚುತ್ತಾನೆಂದಾದರೆ ನಾನು ದೇವರ ಅಸ್ತಿತ್ವವನ್ನೇ ನಂಬುವುದಿಲ್ಲ, ಹೀಗೆ ಹೇಳಿದವರು ಅಂತ ಕೇಳಿದ್ರೆ ಯಾರೋ ಬಿ.ಜಿ. ತಿಲಕ್ ಅವರು ಅಂತ ನೋಡ್ತೀವಿ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹಿಂದೂ ಧರ್ಮದ ಭಾಗ ಆಗಿತ್ತಂದ್ರೆ ನಾನು ಅದರ ವಿರುದ್ಧ ಹೋರಾಟ ಮಾಡುತ್ತೇನೆ ಅಂತ ಹೇಳ್ತಾರೆ. ಸೊ ಪೂನಾ ಒಪ್ಪಂದ ಆಗುತ್ತೆ, ರಿಸರ್ವೇಶನ್ ಸಂಖ್ಯೆ ಹೆಚ್ಚಾಗುತ್ತೆ, ಇದು ಕಡಿಮೆ ಆಗುತ್ತೆ. ಮುಂದೆ 3ನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಅದಕ್ಕೆ ಗಾಂಧೀಜಿ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಭಾಗವಹಿಸಲ್ಲ. 3 ದುಂಡು ಮೇಜಿನ ಸಮ್ಮೇಳನಕ್ಕೆ ಮಹಾತ್ಮ ಗಾಂಧೀಜಿ ಅವರು ಭಾಗವಹಿಸಲ್ಲ, ಒಂದೇ ಒಂದು ಸಮ್ಮೇಳನಕ್ಕೆ ಭಾಗವಹಿಸಿರ್ತಾರೆ, 2ನೇದಕ್ಕೆ. ಆದ್ರೆ 3ಕ್ಕೂ ಭಾಗವಹಿಸಿದ ವ್ಯಕ್ತಿ ಅಂತ ಕೇಳಿದ್ರೆ ಬಿ.ಆರ್. ಅಂಬೇಡ್ಕರ್ ಅವರು ಬಿಟ್ರೆ ಈ ಮೈಸೂರು ಪ್ರಾಂತ್ಯದಿಂದ ಹೋಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲ್ ಅವರು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ ಅಂತ ನೋಡ್ತೀವಿ. ಇದರ ಪರಿಣಾಮವಾಗಿ 1935ರ ಭಾರತ ಸರ್ಕಾರಿ ಕಾಯ್ದೆ ಬರುತ್ತೆ. ಈ ಕಾಯ್ದೆಯಲ್ಲಿ ಭಾರತದಿಂದ ಬರ್ಮಾವನ್ನ ಸಪರೇಟ್ ಮಾಡಲಾಗುತ್ತೆ. ಈ ಮುಂಬೈ ಪ್ರಾಂತ್ಯವನ್ನ ವಿಭಾಗ ಮಾಡಿ ಸಿಂಧ್ ಮತ್ತು ಮುಂಬೈ ಅಂತಕ್ಕಂಥ ಪ್ರಾಂತ್ಯಗಳನ್ನ ಮಾಡಲಾಯಿತು ಅಂತ ನೋಡ್ತೀವಿ. ಪ್ರಸ್ತುತ ಭಾರತ ಸಂವಿಧಾನದ 75% ಭಾಗ ಈ 1935ರ ಭಾರತೀಯ ಸರ್ಕಾರಿ ಕಾಯ್ದೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ನೋಡ್ತೀವಿ. ಇದಾದ ನಂತರದಲ್ಲಿ ಮತ್ತೇನೇನು ಪ್ರಮುಖ ಘಟನೆಗಳು ನಡ್ಕೋತ ಹೋಗ್ತವೆ
ಅಂತ ಕೇಳಿದ್ರೆ 1938 ಹರಿಪುರಿ ಕಾಂಗ್ರೆಸ್ ಸೆಷನ್ ನಡೀತಾ ಸರ್. ಆ ಹರಿಪುರಿ ಕಾಂಗ್ರೆಸ್ ಸೆಷನ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಎಸ್.ಸಿ. ಬೋಸ್ ಆಗಿರ್ತಾರೆ. ಇವಾಗ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನು ಯೋಜನಾ ಆಯೋಗವನ್ನ ಪ್ರಸ್ತಾವನೆ ಮಾಡುತ್ತೆ, ಪ್ಲಾನಿಂಗ್ ಕಮಿಷನ್ ಅಂತ ಮಾಡುತ್ತೆ. ಈ ಪ್ಲಾನಿಂಗ್ ಕಮಿಷನ್ ಪ್ರಥಮ ಚೇರ್ಮನ್ ಆಗಿ ಯಾರನ್ನು ಮಾಡ್ತಾರೆ ಅಂದ್ರೆ ಜೆ ನೆಹರು ಅವರನ್ನು ಆಯ್ಕೆ ಮಾಡಲಾಯಿತು ಅಂತ ನೋಡ್ತೀವಿ ಸರ್. ಜವಾಹರ್ಲಾಲ್ ನೆಹರು ಅವರು ನೋಡ್ರಿ, ಸ್ವತಂತ್ರ ಪೂರ್ವದಲ್ಲಿ ಯೋಜನಾ ಆಯೋಗದ ನಾಯಕರು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು. ಸ್ವತಂತ್ರ ನಂತರ 1950ರಲ್ಲಿ ಸ್ಥಾಪನೆಯಾಗಿ 51ರಲ್ಲಿ ಬರ್ತದೆ ನೋಡ್ರಿ ಯೋಜನಾ ಆಯೋಗ ಜಾರಿಗೆ. ಸೊ ಅವಾಗೂ ಕೂಡ ಅವರೇ ಇರ್ತಾರೆ, ಯಾಕಂದ್ರೆ ಅವಾಗ ಪ್ರಧಾನಿಗಳೇ ಅದರ ಅಧ್ಯಕ್ಷರಾಗಿರ್ಬೇಕು ಅಂತ ಇತ್ತು ಸರ್. ಹಾಗಾಗಿ ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಯೋಜನಾ ಆಯೋಗದ ಅಧ್ಯಕ್ಷರು ಅಂತ ಕೇಳಿದ್ರೆ ಸೊ ಜೆ ನೆಹರು ಅವರು ಅಂತ ಹೇಳ್ಬೇಕು ಸರ್. ಒಂದು ವರ್ಷದಲ್ಲಿ ಎಸ್.ಸಿ. ಬೋಸ್ ಅವರು ಯಾವ ರೀತಿ ಭಾರತ ದೇಶದಲ್ಲಿ ಹಿಂದೆ ತಿಲಕ್ಕಿದ್ದಾಗ ಕ್ರಾಂತಿಕಾರಿಗಳು ಹೆಂಗಿದು ಮಾಡಿದ್ರಲ್ಲ, ಅರ್ಭಟವಾಗಿರ್ತಕ್ಕಂಥ ಹೋರಾಟಗಳು ನಡೆಸಿದ್ರು ನೋಡ್ರಿ. ಈ ಒಂದು ವರ್ಷ 1928ರಿಂದ 29ರವರೆಗೆ, 1938ರಿಂದ 39ರವರೆಗೆ ಸೊ ಆ ರೀತಿಯಾದ ಚಳವಳಿಗಳನ್ನ ಮಾಡ್ತಿರ್ತಾರೆ. ಒಂದು ವ್ಯಾಖ್ಯವನ್ನ ಹೇಳ್ತಿರ್ತಾರೆ, ಮೊದಲೇ ರೆವಲ್ಯೂಷನರಿ ಸರ್ ಇವರು, ಕ್ರಾಂತಿಕಾರಿ. ಒಂದ್ ಮಾತನ್ನ ಹೇಳ್ತಿರ್ತಾರೆ ಎಲ್ಲೋದಲ್ಲೆಲ್ಲ, ನೀವು ರಕ್ತವನ್ನು ನನಗೆ ಕೊಡುವುದಾದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ. ಎಸ್.ಸಿ. ಬೋಸ್ರವರ ವಾಕ್ಯ ಸರ್. ಜೈ ಹಿಂದ್ ಇದು ಇನ್ನೊಂದು ವಾಕ್ಯ ಸರ್ ಅವ್ರದ. ಇವ್ರೇನ್ ಮಾಡ್ತಾರೆ, ಸೊ ನೆಕ್ಸ್ಟ್ ಇನ್ನೊಂದು ವರ್ಷ ನನಗೆ ಅಧಿಕಾರ ಕೊಡಿ, ನಾನು ಸ್ವತಂತ್ರ ತರುವ ಹಂತಕ್ಕೆ ಬರುತ್ತೇನೆ ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಆದ್ರೆ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನ ಅಂತ ನಡೆಯುತ್ತೆ 1939ರಲ್ಲಿ. ಇಲ್ಲಿ ಚುನಾವಣೆಯ ಮೂಲಕ ನಾಯಕರ ಆಯ್ಕೆ ಅಂತ ಗಾಂಧೀಜಿ ಹಠ ಹೇಳಿದ್ದಾರೆ ಸರ್. ಅವಾಗ ಪಟ್ಟಾಭಿ ಸೀತಾರಾಮಯ್ಯನನ್ನು ಸೋಲಿಸಿ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತೆ ಏನಾಗ್ತಾರೆ, ಇದಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ ಅಂತ ನೋಡ್ತೀವಿ ತ್ರಿಪುರಿ ಕಾಂಗ್ರೆಸ್ ಸೆಷನ್ಗೆ. ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯನ ನಿಂದಿಸಿದವರೇ ಗಾಂಧೀಜಿ ಅವರು ಸರ್ ಚುನಾವಣೆಗೆ. ಅವನ ಸೋಲಾದಾಗ ಮಹಾತ್ಮ ಗಾಂಧೀಜಿ ಅವರು ನೊಂದುಕೊಂಡು ಒಂದು ಮಾತನ್ನ ಹೇಳಿರ್ತಾರೆ, ಈ ಪಟ್ಟಾಭಿ ಸೀತಾರಾಮಯ್ಯನ ಸೋಲು ಇದು ನನ್ನ ಸೋಲಾಗಿದೆ, ಗಾಂಧಿಯ ಸೋಲಾಗಿದೆ ಅನ್ನೋ ಮಾತನ್ನ ಹೇಳಿರ್ತಾರೆ. ಇದನ್ನ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಹೊರ ಹೋಗುವ ಮಾತನಾಡ್ತಾರೆ. ಒಂದು ಎಸ್.ಸಿ. ಬೋಸ್ ಇರ್ಬೇಕು, ಇಲ್ಲ ನಾನಿರ್ಬೇಕು, ನಿಮ್ಗೆ ಅವನ ಮೇಲೆ ನಂಬಿಕೆ ಇತ್ತಂದ್ರೆ ಅವನೇ ಕರ್ಕೊಂಡು ಹೋಗ್ರಿ ಅನ್ನೋ ಹಟ್ಟಿ ಹಿಡಿತಾರೆ. ಅವಾಗ ಸೊ ಎಲ್ಲಾ ಜನರು ಕೂಡ್ಕೊಂಡು ಏನ್ ಮಾಡ್ತಾರೆ, ಎಸ್.ಸಿ. ಬೋಸ್ಗೆ ಮನವೊಲಿಸಿ ಏನ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನಡೆಸ್ತಾರೆ. ಯಾವಾಗ ಇವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಬೆಂಗಾಳ ಪ್ರಾವಿನ್ಸ್ ನಲ್ಲಿ ಇರ್ತಕ್ಕಂಥ ಆ ಒಂದು ಕ್ಷೇತ್ರಕ್ಕೂ ರಾಜೀನಾಮೆಯನ್ನು ನೀಡ್ತಾರೋ ಈ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಹೊರ ಬಂದು ಏನ್ ಮಾಡ್ತಾರೆ, ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ತಮ್ಮದೇ ಆದ ಒಂದು ಸಂಘಟನೆಯನ್ನು ಅವರು ರಚನೆ ಮಾಡಿಕೊಂಡ್ರು 1939ರಲ್ಲಿ ಅಂತ ನೋಡ್ತೀವಿ ಸರ್. ಆದ್ರೆ ಬ್ರಿಟಿಷರು ಇವರನ್ನ ಅರೆಸ್ಟ್ ಮಾಡಿ ಗೃಹ ಬಂಧನದಲ್ಲಿಟ್ಟರು ಅಂತ ನೋಡ್ತೀವಿ. ಈಗ ಎಸ್.ಸಿ. ಬೋಸ್ರವರು ಗೃಹ ಬಂಧನದಲ್ಲೇ ಇರಲಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸರ್. 1940 ಸರ್ ವರ್ಲ್ಡ್ ವಾರ್ ನಡೆದಿರುತ್ತೆ 1939ರಿಂದ. ಅವಾಗ ಇಂಗ್ಲೆಂಡ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವಿನ್ಸ್ಟನ್ ಚರ್ಚಿಲ್ ಒಂದು ಮಾತನ್ನ ಹೇಳ್ತಾನೆ ಸರ್. ಏನ್ ಹೇಳ್ತಾನಂತಂದ್ರೆ, ಭಾರತೀಯ ಸೈನ್ಯದ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿದ್ದರಿಂದ ನಾವು 2ನೇ ಮಹಾಯುದ್ಧವನ್ನು ಗೆದ್ದಂತಾಗಿದೆ ಅಂತ ಹೇಳಿರ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಯಾರು ಸಪೋರ್ಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, 2ನೇ ಮಹಾಯುದ್ಧದಲ್ಲಿ ಭಾರತೀಯರು ಸಪೋರ್ಟ್ ನೀಡ್ಯಾರ ಅಂತ ಹೇಳ್ಬಿಡ್ತಾನೆ. ಇದರಿಂದ 1939ರಲ್ಲಿ ಒಂದು ಗೌರ್ಮೆಂಟ್ ರಚನೆ ಆಗಿರುತ್ತೆ ಸರ್, ಇಂಟರ್ನ್ ಗೌರ್ಮೆಂಟ್ ಸರ್. ಎಲ್ಲಾ ಸದಸ್ಯರು ರಾಜೀನಾಮೆ ಕೊಟ್ಬಿಡ್ತಾರೆ ಸರ್. ರಾಜೀನಾಮೆಯನ್ನು ಕೊಟ್ಟು ನಾವು ಇದನ್ನು ವಿರೋಧಿಸುತ್ತೇವೆ, ಭಾರತೀಯ ಸೈನ್ಯವನ್ನ ಮಹಾಯುದ್ಧದಲ್ಲಿ ಭಾಗವಹಿಸುವಂತಿಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಅದಕ್ಕೆ ಆಗಸ್ಟ್ ಆಫರ್ ಬರ್ತದೆ ಸರ್. 1940 ಆಗಸ್ಟ್ 8ರಂದು ಒಂದು ಆಫರ್ ಕೊಡ್ತಾರೆ. ಏನ್ ಆಫರ್ ಕೊಡ್ತಾರೆ, ನಾವು ಡೊಮಿನಿಯನ್ ಮಾಡೆಲ್ ಅಲ್ಲಿ ನಂತರ ಗೌರ್ಮೆಂಟ್ ಅನ್ನ ಮಾಡ್ಲಕ್ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಗಾಂಧೀಜಿ ಅವರು ರೆಫ್ಯೂಸ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಜಿನ್ನಾ ತಿರಸ್ಕಾರ ಮಾಡ್ತಾನೆ. ಮಾಡಿ ಜಿನ್ನಾ ಅವರು ಒಂದ್ ಮಾತನ್ನ ಕೇಳ್ತಾರೆ ಸರ್. 1940 ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಜಿನ್ನಾ ಅವರು ಪಾಕಿಸ್ತಾನ್ ಟರವನ್ನು ಹೊರಡಿಸ್ತಾರೆ ಅಂತ ನೋಡ್ತೀವಿ ಸರ್. ದ್ವಿರಾಷ್ಟ್ರ ಸಿದ್ಧಾಂತ ನೋಡ್ರಿ, ಇವತ್ತು ಸ್ವತಂತ್ರ ಸಿಗಬೇಕಾದ್ರೆ ಭಾರತ ದೇಶ 3 ದೇಶಗಳಾಗಿ ಸ್ವತಂತ್ರವನ್ನು ಪಡ್ಕೊಂಡೆವು. ಸೊ ಆ ದೇಶಗಳಲ್ಲಿ ಪ್ರಮುಖವಾಗಿ ಸೊ ಯಾವಾಗ ಇದು ಡಿಕ್ಲರೇಷನ್ ಆಯ್ತು ಸರ್, ಪಾಕಿಸ್ತಾನ್ ಟರವಾಯಿತು ಅಂತ ಕೇಳಿದ್ರೆ 1940ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಪಾಕಿಸ್ತಾನ್ ಟರವನ್ನು ಹೊರಡಿಸ್ತಾರೆ. ನಮಗೆ ಮುಸ್ಲಿಮರಿಗೆ ಪ್ರತ್ಯೇಕವಾದ ಒಂದು ಪಾಕಿಸ್ತಾನ ರಾಷ್ಟ್ರ ಬೇಕು ಅನ್ನೋ ಬೇಡಿಕೆಯನ್ನು ಮೊದಲ ಬಾರಿಗೆ 1940ರಲ್ಲಿ ಅವರಿಟ್ಟರು. 1942ಕ್ಕೆ ಭಾರತಕ್ಕೆ ಕ್ರಿಪ್ಸ್ ಮಿಷನ್ ಬರುತ್ತೆ. ಯಾಕೆ ಸರ್, ಭಾರತೀಯರನ್ನ ಹೆಂಗರ ಮಾಡಿ ಮಹಾಯುದ್ಧದಲ್ಲಿ ಭಾಗವಹಿಸಿಕೊಳ್ಳುವಂಗೆ ಮಾಡಬೇಕು ಅಂತ ಕ್ರಿಪ್ಸ್ ಮಿಷನ್ ಬರುತ್ತೆ. ಆ ಮಿಷನ್ ಅನ್ನ ನೇಮಕ ಮಾಡಿ ಕಳಿಸ್ತವನೇ ಯಾರು ಅಂತ ಕೇಳಿದ್ರೆ ಸೊ
ವಿನ್ಸ್ಟನ್ ಚರ್ಚಿಲ್ ಸರ್, ಇಂಗ್ಲೆಂಡ್ ಪ್ರಧಾನಮಂತ್ರಿ ಆಗಿರೋ ವಿನ್ಸ್ಟನ್ ಚರ್ಚಿಲ್. ಯಾವಾಗ ಕ್ರಿಪ್ಸ್ ಮಿಷನ್ ಬರ್ತೋ ಅವ್ರು ಹೇಳ್ತಾರೆ, ಇಲ್ಲ ವರ್ಲ್ಡ್ ವಾರ್ ಆದ ನಂತರದಲ್ಲಿ ನಿಮಗೆ ಖಂಡಿತವಾಗಿ ಡೊಮಿನಿಯನ್ ಗೌರ್ಮೆಂಟ್ ಅನ್ನ ನಾವು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಥವಾ ಡೊಮಿನಿಯನ್ ಗೌರ್ಮೆಂಟ್ ಅನ್ನ ನೀವು ಕೊಡ್ಲಾಕ್ ನಾವು ಒಪ್ಕೋತೀವಿ ಅಂತ ಹೇಳ್ತಾನೆ. ಯಾವಾಗ ಈ ಮಾತನ್ನ ಕೇಳ್ತಾರೆ, ಇದ್ರ ಮೇಲೆ ಬಹಳ ನಂಬಿಕೆ ಇಟ್ಕೊಂಡು ಕೂತಿರ್ತಾರೆ ಸರ್. ಯಾರೋ ನಮ್ಮ ಗಾಂಧೀಜಿಯವರು. ಯಾವಾಗ ಗಾಂಧೀಜಿಯ ಭರವಸೆಯನ್ನ ಇಲ್ಲಿ ಈಡೇರಿಸಕ್ಕಾಗಲ್ಲೋ ಆವಾಗ ಇದನ್ನ ಕುರಿತು ಗಾಂಧೀಜಿಯವರು ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾತನಾಡುತ್ತಾರೆ. ಇಟ್ ಈಸ್ ಪೋಸ್ಟ್ ಡೇಟೆಡ್ ಚೆಕ್ ಕ್ರಾಸಿಂಗ್ ದ ಬ್ಯಾಂಕ್ ಅಂತ ಹೇಳ್ತಾರೆ ಸರ್. ಇದು ಇಂದು ಮುಳುಗಿ ಹೋಗುತ್ತಿರುವ ಬ್ಯಾಂಕಿನ ಮುಂದಿನ ದಿನದ ಚೆಕ್ ಆಗಿದೆ. ಇವತ್ತ ಕಿಲಿ ಹಾಕೊಂಡ್ರ ಬ್ಯಾಂಕಿಗೆ, ನಾಳೆ ಹೋಗಿ ಅಲ್ಲಿ ರೊಕ್ಕ ತಗೋತೇಳಿ ಚೆಕ್ ಬರೆದು ಕೊಟ್ಟಂಗ ಆಗ್ತದೆ ನೀನು ಘೋಷಣೆ ಅಂತ ಹೇಳ್ತಾರೆ. ಹೇಳಿ ಇದರ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರಮುಖ ಘೋಷಣೆಯನ್ನು ನೀಡ್ತಾರೆ, ಕ್ವಿಟ್ ಇಂಡಿಯಾ ಚಳವಳಿ ಅಂತ. 1942 ಕ್ವಿಟ್ ಮಿಷನ್ ಸೊ ಒಂದು ವೈಫಲ್ಯದಿಂದಾಗಿ ಇವರು ಕ್ವಿಟ್ ಇಂಡಿಯಾ ಮೋಷನ್ ಆರಂಭ ಮಾಡ್ತಾರೆ. ಚಲೆ ಜಾವ್ ಅಥವಾ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭ ಮಾಡ್ತು. ಆದ್ರೆ ಈ ಚಳವಳಿ ಪ್ರಾರಂಭಗೊಳ್ಳುವ ಮುಂಚಿತನೇ ಎಲ್ಲರೂ ಬ್ರಿಟಿಷರು ಏನ್ ಮಾಡ್ತಾರೆ ಸರ್, ಕಾಂಗ್ರೆಸ್ ಲೀಡರ್ಗಳನ್ನ ಬಂಧನ ಮಾಡ್ತಾರೆ. ಈ ಚಳವಳಿಯ ಆಲ್ರೆಡಿ ಸೆಟ್ ಮಾಡಿದ್ದಾರೆ ಸರ್ ಯಾರು, ಮಹಾತ್ಮ ಗಾಂಧೀಜಿಯವರು. ಈ ಚಳವಳಿಯನ್ನ ಕುರಿತು ಹೆಂಗ್ ನಡಿಬೇಕು ಹೆಂಗಿಲ್ಲ, ಈ ಚಳವಳಿಯ ಪ್ರಮುಖ ಧ್ಯೇಯಗಳನ್ನ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಸರ್ ಮಹಾತ್ಮ ಗಾಂಧೀಜಿಯವರು. ಇದೇ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು 3-4 ಕೊಟೇಶನ್ ಗಳನ್ನ ಹೇಳ್ತಾರೆ. ಒಂದು, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ನಾವು ಹೋರಾಡುತ್ತೇವೆ ಅಥವಾ ಈ ಹೋರಾಡುವ ಪ್ರಯತ್ನದಲ್ಲಿ ನಾವು ಸಾಯಲು ಸಿದ್ಧರಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಇದಷ್ಟೇ ಅಲ್ಲ ಸರ್, ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಡೈಲಾಗ್ ಅನ್ನು ಹೊಡಿತಾರೆ ಇಲ್ಲಿ. ಏನು ಅಂತ ಕೇಳಿದ್ರೆ, ಭಾರತ ದೇಶಕ್ಕೆ ನಾನು ಸ್ವಾತಂತ್ರ್ಯವನ್ನು ಕೊಡಿಸಲು ಇನ್ನಷ್ಟು ದಿನ ಕಾಲ ಹರಣ ಮಾಡಿದರೆ ಆ ದೇವರು ಕೂಡ ನನ್ನನ್ನು ಮೆಚ್ಚಲಾರ. ಇದು ನನ್ನ ಜೀವನದ ಕೊನೆಯ ಹೋರಾಟ. ಕಬ್ಬಿಣವನ್ನು ಕಾದಾಗಲೇ ಬಡಬೇಕು. ಈಗೇ ಕರೆಕ್ಟ್ ಅವರು ಬ್ರಿಟಿಷರ್ ಸೋಲಾಕತ್ತಾರ, ಈಗೇ ನಾವು ಅಟ್ಯಾಕ್ ಮಾಡಿದೆವು ಅಂದ್ರೆ ಕಂಪಲ್ಸರಿ ಆಗಿ ನಾವು ಗೆಲ್ತೀವಿ ಅನ್ನೋ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಸರ್. ಅವಾಗ ಬ್ರಿಟಿಷ್ ಅಧಿಕಾರಿಗಳು ಮಾತು ಕೇಳ್ತಾರೆ, ಅಲ್ಲಪ್ಪ ಈಗ ನಾವು ನಿಮ್ಗೆ ಸ್ವತಂತ್ರ ಕೊಟ್ಟೆವು ಅಂತ ತಿಳ್ಕೊ, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡ್ಕೊಂಡು ಕೊಟ್ಟೆವು ಅಂತ ತಿಳ್ಕೊರಿ. ನಾಳೆ ಶತ್ರು ಪಡೆಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಕಿಸಿದ್ರ ಆ ಪ್ರದೇಶವನ್ನು ಅವ್ರು ಕಬ್ಜಾ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಭಾರತ ದೇಶವನ್ನು ಅರಾಜಕತೆಗೆ ಅಥವಾ ದೇವರ ಇಚ್ಛೆಗೆ ಬಿಟ್ಟು ಹೋಗಿ, ನಮ್ಗೆ ದೇವರನ್ನ ಕಾಪಾಡಕ್ಕೆ ನೀವು ಮೊದಲು ಹೋರಿ ಅಂತ ಹೇಳ್ತಾರೆ ಸರ್. ಇಷ್ಟೆಲ್ಲ ಹೇಳಿರ್ತಕ್ಕಂಥ ಗಾಂಧೀಜಿಯವರನ್ನ ಬಂಧಿಸಿಡ್ತಾರೆ, ಎಲ್ಲ ನಾಯಕರನ್ನ ಬಂಧಿಸಿಡ್ತಾರೆ ಸರ್. ಹಾಗಾಗಿ ಇದನ್ನ ನಾಯಕರಿಲ್ಲದ ಚಳುವಳಿ ಅಂತ ಕರಿತೀವಿ. ಅವಾಗ ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರ್ತಕ್ಕಂಥ ಅರುಣಾ ಆಸಾಪಾಲಿ ಅಂತ ಬರ್ತಾರೆ. ಈ ಚಳುವಳಿಯನ್ನು ಅತ್ಯಂತ ಪ್ರಕಾರವಾಗಿ ಸ್ಪ್ರೆಡ್ ಮಾಡಿದವರೇ ಅರುಣಾ ಆಸಾಪಾಲಿ ಸರ್. ಹಾಗಾಗಿ ಇವರನ್ನ ಹೀರೋ ಆರ್ ಹೀರೋನಿ ಆಫ್ ದಿಸ್ ಮೂಮೆಂಟ್ ಅಂತ ಕರಿತೀವಿ. ಈ ಚಳುವಳಿ ಸಕ್ಸಸ್ ಆಗಕ್ಕೆ ಕಾರಣರಾದವರೇ ಅರುಣಾ ಆಸಾಪಾಲಿ ಅಂತ ನೋಡ್ತೀವಿ ಸರ್. ಯಾವಾಗ ಈ ಚಳುವಳಿ ಅತಿ ಹೆಚ್ಚು ಸ್ಪ್ರೆಡ್ ಆಗೋತ್ ಹೋಯ್ತು ಅಂತ ನೋಡ್ತೀವಿ. ಯಾರ ನೇತೃತ್ವದಲ್ಲಿ ಅಂತ ಕೇಳಿದ್ರೆ ಅರುಣಾ ಆಸಾಪಾಲಿ ಅವರ ನೇತೃತ್ವದಲ್ಲಿ ಅಂತ ನೋಡ್ತೀವಿ ಸರ್. 1943 ಇವರು ಗೃಹ ಬಂಧನೆಯನ್ನು ತಪ್ಪಿಸ್ಕೊಂಡು ಹೋಗಿರ್ತಾರೆ ಸರ್. ಯಾರ ಎಸ್.ಸಿ. ಬೋಸ್ ಅವರು ತಪ್ಪಿಸ್ಕೊಂಡು ಇಟ್ಲಿಗೆ ಹೋಗ್ತಾರೆ ಸರ್. ಇಟಲಿ ದೇಶದ ಮುಸ್ಲೋನಿ ಜೊತೆಗೆ ಜರ್ಮನ್ ದೇಶದ ಹಿಟ್ಲರ್ ಜೊತೆಗೆ ಮಾತುಕತೆಯನ್ನ ಆಡಿ ಜಪಾನ್ ದೇಶದ ಟೋಜೋನ್ ಜೊತೆ ಮಾತಾಡ್ತಾರೆ ಸರ್. ಪ್ರಧಾನಿಯಾಗಿರೋ ಟೋಜೋನ್ ಜೊತೆ ಮಾತಾಡ್ತಾರೆ. ಆಗ್ನೇಯ ಏಷ್ಯಾ ಭಾಗದಲ್ಲಿ ದಾಳಿಯನ್ನೇ ಮಾಡಿರ್ತಕ್ಕಂಥ ಭಾರತೀಯ ಸೈನ್ಯವನ್ನ ಸೊ ಈ ಜಪಾನ್ ದೇಶ ಬಂಧಿಸಿ ಸಿಂಗಾಪುರ್ ಸಿಟಿಯಾಗಿ ಇಟ್ಟಿರ್ತಾರೆ ಸರ್. ಕ್ಯಾಪ್ಟನ್ ಮೋಹನ್ ಸಿಂಗ್ ಅಂತಕ್ಕಂಥವನು ನಾಯಕತ್ವದಲ್ಲಿ ಏನ್ ಮಾಡಿರ್ತಾನೆ, ಆ ಸೇನೆ ಮತ್ತೆ ಹೊಳ್ಳಿ ಬ್ರಿಟಿಷರ ವಿರುದ್ಧ ಜಗಳಾಡಕ್ಕೆ ಅವ್ರು ರೆಡಿಯಾಗಿರ್ತಾರೆ ಸರ್. ಮೊದಲ ಜಪಾನಿಯರ ವಿರುದ್ಧ ಹೋರಾಡಕ್ಕೆ ಹೋಗ್ತಾರೆ, ಬ್ರಿಟಿಷರ್ ಮಾತು ಕೇಳಿ. ಯಾವಾಗ ಇಲ್ಲಿ ಕ್ವಿಟ್ ಇಂಡಿಯಾ ಮೋಷನ್ ನಡೆದಂತ ಗೊತ್ತಾಗುತ್ತೋ ಮತ್ತೊಳ್ಳೆ ಅವರು ಸೊ ಬ್ರಿಟಿಷರ ವಿರುದ್ಧ ಹೋರಾಡ್ತೀವಿ ಅಂತ ಹೇಳಿ ಜಪಾನನ್ನ ಕೇಳ್ಕೊಂಡಾಗ ಅವ್ರಿಗೆ ಎಲ್ಲ ತರಬೇತಿ ಕೊಟ್ಟಿರ್ತಾರೆ ಸರ್. ಆದ್ರೆ ಕ್ಯಾಪ್ಟನ್ ಮೋಹನ್ ಸಿಂಗ್ಗೆ ನಾಯಕತ್ವ ಕೊಟ್ಟು ಕಳಿಸ್ಲಕ್ಕೆ ಸರ್ ಅಲ್ಲಿ ಸೈನಿಕರು ವಿರೋಧ ಮಾಡ್ತಾರೆ. ಹಾಗಾಗಿ ಟೋಜೋ ಅದನ್ನ ತಡೆದಿರ್ತಾನೆ ಸರ್. ಯಾವಾಗ ಎಸ್.ಸಿ. ಬೋಸ್ ಅವರು ಬರ್ತಾರೋ ಅವರು ಸೊ ಹಿಟ್ಲರ್ ಮತ್ತು ಮುಸ್ಲೋನಿ ಜೊತೆ ಮಾತಾಡಿಸ್ತಾರೋ ಆ ಸಂದರ್ಭದಲ್ಲಿ ಈ ಸೇನೆಯ ನಾಯಕತ್ವವನ್ನ ಅವ್ರ ಕೈಯಲ್ಲಿ ಕೊಡ್ತಾರೆ. 1943ಕ್ಕೆ 1943ದಲ್ಲಿ ಸಿಂಗಾಪುರ್ ಅಲ್ಲಿ ಒಂದು ಈ ಸೈನ್ಯ ನಾಯಕತ್ವವನ್ನು ವಹಿಸ್ಕೋತಾರೆ. INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೆಸರು ಕೊಡ್ತಾರೆ, ಅಥವಾ ಆಜಾದ್ ಹಿಂದ್ ಫೌಜ್ ಅಂತೇಳಿ ಕೊಟ್ಟು ಆ ಎಲ್ಲಾ ಸೈನಿಕರನ್ನ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಬರ್ತಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ವಶಪಡಿಸಿಕೊಂಡು ಮೊದಲ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅವರು ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಸರ್ ಸಿಂಗಾಪುರ್ ಅಲ್ಲಿ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿ ಅಲ್ಲಿನಿಂದ ಏನ್ ಮಾಡ್ತಾರೆ ಸೀದಾ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಬರ್ತಾರೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಆ ಧ್ವಜದ ಮಧ್ಯಭಾಗದಲ್ಲಿ ಚಕ್ರ ಇರಲಿಲ್ಲ ಸರ್, ಬೆಂಗಾಲ್ ಟೈಗರ್ ಇತ್ತು ಸರ್.
ಆ ಧ್ವಜವನ್ನ ಹಾರಿಸಿ ಜೈ ಹಿಂದ್ ಘೋಷಣೆಯನ್ನು ಕೊಟ್ಟು 4 ಸೇನಾ ತುಕಡಿಗಳನ್ನ ಮಾಡಿ ಭಾರತದ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊತಿರ್ತಾರೆ ಸರ್. ಇದನ್ನ ಕುರಿತು ಮಹಾತ್ಮ ಗಾಂಧೀಜಿ ಅವರಿಗೆ ರೇಡಿಯೋ ಕರೆಯನ್ನು ಮಾಡ್ತಾರೆ ಸಿಂಗಾಪುರ್ ಸಿಟಿಯಿಂದ. ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತರಾದ ಬಾಪೂಜಿ ಅವರೇ, ನಾನು ದೆಹಲಿ ಚಲೋವನ್ನು ಹಮ್ಮಿಕೊಳ್ಳಬೇಕೆಂದಿದ್ದೇನೆ, ಆದ್ದರಿಂದ ತಾವು ನನಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ. ಮಹಾತ್ಮ ಗಾಂಧೀಜಿ ಫುಲ್ ಖುಷಿ ಆಗ್ತದೆ ಸರ್. ಯಾಕಂದ್ರೆ ನಾನೇ ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಹೊರಗೆ ಹಾಕಿದ್ರು ಕೂಡ ಆ ವ್ಯಕ್ತಿ ಮತ್ತೆ ನನಗೆ ಸಪೋರ್ಟ್ ಅನ್ನ ಕೇಳ್ತಾ ಇದ್ದಾನೆ, ಅಂತ ವ್ಯಕ್ತಿನೇ ಇವ್ರು ಈ ಚಲೋ ಅನ್ನೋ ವಿಚಾರವನ್ನು ಇಟ್ಕೊಂಡು, ಆಯ್ತು ಬನ್ನಿ ನೇತಾಜಿ ಅವರೇ, ನನ್ನ ಸಂಪೂರ್ಣ ಸಹಕಾರ ನಿಮಗಿದೆ ಅಂತ ಹೇಳ್ತಾರೆ. ಯಾವಾಗ ಮಹಾತ್ಮ ಗಾಂಧೀಜಿ ಕರೆಯನ್ನ ಕೊಡ್ತಾರೋ ಸೊ ಆವಾಗ ಏನಾಗ್ತದೆ, 4 ತುಕಡಿಗಳನ್ನ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಮತ್ತು ಸರ್ ಎಸ್ ಸಿ ಬೋಸ್ ಅಥವಾ ಆಜಾದ್ ಫೌಜ್ ಅಂತ 3 ಪುರುಷ ತುಕಡಿಗಳಾದ್ರೆ ಒಂದು ಝಾನ್ಸಿ ತುಕಡಿ ಅಂತ ಮಹಿಳಾ ತುಕಡಿ ಇರುತ್ತೆ. ಇದಕ್ಕೆ ಕ್ಯಾಪ್ಟನ್ ಲಕ್ಷ್ಮೀ ಸೆಗಲ್ ಅಂತಕ್ಕಂಥವಳನ್ನ ನಾಯಕಿಯನ್ನ ಮಾಡಿ ಸೈನ್ಯನ ಕೊಟ್ಟು ಕಳಿಸ್ತಾರೆ. ಆದ್ರೆ ಈ ಸೈನ್ಯ 1944ರಲ್ಲಿ ಮಣಿಪುರದ ಇಂಪಾಲ್ ಅಲ್ಲಿ ಸಂಪೂರ್ಣವಾಗಿ ಸೋತು ಹೋಯಿತು. ಆವಾಗ ಅದಕ್ಕೆ ಬೇಕಾದ ಮದ್ದುಗುಂಡುಗಳನ್ನು ತಂದು ಕೊಡಕ್ಕೆ ಹಾರಿರ್ತಕ್ಕಂಥ ಎಸ್ ಸಿ ಬೋಸ್ರವರು ಕಣ್ಮರೆಯಾದ್ರು. ಇದರಿಂದಾಗಿ ಇವರನ್ನ ತಗೊಂಡು ಬಂದು 1945ರಲ್ಲಿ ವರ್ಲ್ಡ್ ವಾರ್ ಮುಗಿತ್ ಸರ್. ಮುಗಿದ ನಂತರ ಸೊ ಕೆಂಪುಕೋಟೆ ವಿಚಾರಣೆ ಅಂತ ಮಾಡ್ತಾರೆ. 1945ರಲ್ಲಿ ಕೆಂಪುಕೋಟೆ ವಿಚಾರಣೆಗೆ ಒಳಪಡಿಸಲಾಯಿತು. ಈ INA ಸೈನಿಕರನ್ನ ಕೆಂಪುಕೋಟೆ ವಿಚಾರಣೆಗೆ ಒಳಪಡಿಸಲಾಯಿತು. ಆವಾಗ ಭಾರತದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಓದಿರ್ತಕ್ಕಂಥ ಎಲ್ಲಾ ಜನರು ಭಾರತೀಯ ಸೈನಿಕರ ಪರ ವಾದ ಮಾಡಲು ಕೆಂಪುಕೋಟೆ ವಿಚಾರಣೆಯಲ್ಲಿ ಭಾಗವಹಿಸಿದರು. ಅದರಲ್ಲಿ ಪ್ರಮುಖರೆಂದರೆ ಬಲುಭಾಯ್ ದೇಸಾಯಿ, ಆಸಫ್ ಅಲಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಕೂಡ ಭಾಗವಹಿಸಿದ್ದರು. ಒಂದು ಕ್ವಶನ್ ಕೇಳ್ತಾನೆ, ಜವಾಹರ್ಲಾಲ್ ನೆಹರು ಅವರು ಕೊನೆಯ ಬಾರಿಗೆ ಕಪ್ಪು ಕೋಟ್ ಅನ್ನು ಧರಿಸಿ ವಾದ ಮಂಡಿಸಿದ್ದು ಯಾವಾಗ ಅಂತ ಕೇಳ್ತಾನೆ. ಈ ಕೆಂಪು ಕೋಟಿ ವಿಚಾರಣೆಯಲ್ಲಿ ಅಂತ ನೋಡ್ತೀವಿ ಸರ್. ಆಜಾದ್ ಹಿಂದ್ ಫೌಜ್ನ ವಿಚಾರಣೆಯಲ್ಲಿ ಅಂತ ನೋಡ್ತೀವಿ. ಸೇನವಾಜ್, ಗಿಲ್ಲಾನ್ ದಿಲ್ ಈ 3ರನ್ನ ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲರನ್ನ ರಿಲೀಸ್ ಮಾಡಲಾಯಿತು ಅಂತ ನೋಡ್ತೀವಿ. ಇವರು ಸ್ವತಂತ್ರ ನಂತರ ರಿಲೀಸ್ ಆಗ್ತಾರೆ ಅಂತ ನೋಡ್ತೀವಿ ಸರ್. ಹೀಗೆ ಐನೇ ಟ್ರಯಲ್ ಮುಗಿತು. ಸೊ ಅಷ್ಟೊತ್ತಿಗೆ ಇಂಗ್ಲೆಂಡ್ ಅಲ್ಲಿ ಎಲೆಕ್ಷನ್ ನಡೆಯಿತು. ಇಂಗ್ಲೆಂಡ್ ಅಲ್ಲಿ ಎಲೆಕ್ಷನ್ ನಡೆದಿತ್ತು. ದರ್ಪಿಷ್ಟನಾದಂತ ಚರ್ಚಿಲ್ನನ್ನ ಸೋಲಿಸಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಲೇಬರ್ ಪಕ್ಷದ ನಾಯಕನಾಗಿರ್ತಕ್ಕಂಥ, ಕಾರ್ಮಿಕ ಪಕ್ಷದ ನಾಯಕನಾಗಿರ್ತಕ್ಕಂಥ ಕ್ಲೆಮೆಂಟ್ ಅಟ್ಲೆ ಇಂಗ್ಲೆಂಡ್ ಅಲ್ಲಿ ಪ್ರಧಾನಮಂತ್ರಿ ಆಗಿರ್ತಾನೆ. ಅವನು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ಇಂಗಿತವನ್ನ ವ್ಯಕ್ತಪಡಿಸ್ತಾನೆ. ಭಾರತಕ್ಕೆ ಸ್ವತಂತ್ರವನ್ನ ಕೊಡುವ ಇಂಗಿತವನ್ನ ವ್ಯಕ್ತಪಡಿಸಿದಷ್ಟೇ ಅಲ್ಲ, ಭಾರತಕ್ಕೆ ಒಂದು ಕ್ಯಾಬಿನೆಟ್ ಮಿಷನ್ ಅನ್ನು ಕೊಟ್ಟು ಕಳಿಸ್ತಾನೆ ಇಯರ್ 1946 ಅಲ್ಲಿ ಅಂತ ನೋಡ್ತೀವಿ ಸರ್. ಆ 1946 ಅಲ್ಲಿ ಬಂದಿರತಕ್ಕಂಥ ಕ್ಯಾಬಿನೆಟ್ ಮಿಷನ್ ಲಾರ್ಡ್ ಫೆಥೆಕ್ ಲಾರೆನ್ಸ್, ಸ್ಟ್ಯಾನ್ಫೋರ್ಡ್ ಕ್ರೀಪ್ಸ್, ಎವಿ ಅಲೆಕ್ಸಾಂಡರ್ ಈ 3ರ ನಾಯಕತ್ವದಲ್ಲಿ ಆ ಕಮಿಟಿ ಬಂದಿರುತ್ತೆ. ಇಲ್ಲಿ ಕ್ಯಾಬಿನೆಟಿನ ಸದಸ್ಯರೇ ಆಗಿದ್ದರಿಂದ 3 ಇದಕ್ಕೆ ಕ್ಯಾಬಿನೆಟ್ ಮಿಷನ್ ಅಂತ ಕರಿತೀವಿ. ಲಾರೆನ್ಸ್ ಇದಕ್ಕೆ ಏನಾಗಿದ್ದ, ನಾಯಕನಾಗಿರ್ತಾನ ಅಂತ ನೋಡ್ತೀವಿ ಸರ್. ಇಲ್ಲಿ ಸಮಿತಿ ಬಂದಿರುತ್ತೆ. ಇದು ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಅನ್ನು ರಚನೆ ಮಾಡ್ಕೊಳಕ್ ಹೇಳ್ತಾ ಸರ್. ಮೊದಲ ಬಾರಿಗೆ 14 ಜನ ಸದಸ್ಯರನ್ನು ಒಳಗೊಂಡ ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡ್ಕೊಳ್ಳಿ. ಸೊ ಪ್ರತಿ 10 ಲಕ್ಷಕ್ಕೆ ಒಬ್ಬ ಸದಸ್ಯರಂತೆ ಏನ್ ಮಾಡ್ರಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮ್ ಮಾಡ್ಕೋರಿ, ಸಂವಿಧಾನ ರಚನಾ ಸಭೆಯನ್ನು ಸ್ಟಾರ್ಟ್ ಮಾಡ್ಕೋರಿ, ನಿಮಗೆ ಬೇಕಾದಂತ ಸಂವಿಧಾನವನ್ನ ನೀವು ಬರ್ಕೊಳ್ಳಿ. ಆದ್ರೆ ಅದಕ್ಕೆ ಸದಸ್ಯರು ಹೆಂಗ ಆಯ್ಕೆ ಆಗ್ಬೇಕಂದ್ರೆ, ಬ್ರಿಟಿಷ್ ಪ್ರಾವಿನ್ಸ್ ನಿಂದ ಚುನಾಯಿತ ಸದಸ್ಯರು ಮತ್ತು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಂತ ಸದಸ್ಯರು ಇರಬೇಕು. ಜೊತೆಗೆ ಏನಂತಂದ್ರೆ 10 ಲಕ್ಷಕ್ಕೆ ಒಬ್ಬ ಸದಸ್ಯರಂತೆ 389 ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಗೌರ್ಮೆಂಟ್ ಅನ್ನ ಅಥವಾ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮ್ ಮಾಡ್ಕೋರಿ ಅಂತ ಹೇಳ್ತಾರೆ ಸರ್. ಜೊತೆಗೆ 14 ಜನ ಸಚಿವರನ್ನು ಒಳಗೊಂಡ ಒಂದು ಮಂತ್ರಿಮಂಡಲ ರಚನೆ ಮಾಡಿಕೊಂಡು ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಅನ್ನು ರಚನೆ ಮಾಡ್ಕೋರಿ ಅಂತ ಹೇಳ್ಬಿಟ್ರು ಸರ್. ಅಂದ್ರೆ ಅರ್ಥ, ಭಾರತದಲ್ಲಿ ಕೆಲವು ದಿನಗಳಲ್ಲಿ ರಾಣಿಯ ಆಡಳಿತ ಕೊನೆಗೊಳ್ಳುತ್ತೆ, ಅಂದ್ರೆ ನೀವು ಸ್ವತಂತ್ರಗೊಳ್ತೀರಿ ಅನ್ನುವಂತ ಭರವಸೆಯನ್ನ ಕೊಡ್ತು ಸರ್. ಸರ್ ಇಷ್ಟು ಖುಷಿ ಆಯ್ತು ಇಂಡಿಯನ್ಸ್ಗೆ, ನಮ್ಗೆ ಸ್ವಾತಂತ್ರ್ಯ ಸಿಗ್ತದ ಅನ್ನುವಂತ ಭರವಸೆ ಬಂತು. ಆದರೆ ಜಿನ್ನಾಗೆ ಸಮಾಧಾನ ಆಗಲಿಲ್ಲ ಸರ್, ಮುಸ್ಲಿಂ ಲೀಗ್ಗೆ ಸಮಾಧಾನ ಆಗಲಿಲ್ಲ ಸರ್, ಜೊತೆಗೆ ಭಾರತ ದೇಶದಲ್ಲಿರುವ ದೇಶೀಯ ಸಂಸ್ಥಾನಗಳಿಗೆ ಸಮಾಧಾನ ಆಗಲಿಲ್ಲ ಸರ್. ಯಾಕಂದ್ರೆ ಇದ್ರೊಳಗೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಭಾರತ ದೇಶವನ್ನ ನಾವು ಧರ್ಮದ ಆಧಾರದ ಮೇಲೆ ವಿಭಜಿಸಲು ಸಾಧ್ಯವಿಲ್ಲ. ಪಾಕಿಸ್ತಾನ ಬೇಡಿಕೆಯನ್ನ ಇವರು ಕಂಪ್ಲೀಟ್ ಆಗಿ ನಿರಾಕರಣೆ ಮಾಡಿರ್ತಾರೆ ಸರ್. ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಒಂದು ಸರ್ಕಾರ ರಚನೆ ಆಗಬೇಕು ಅಂತ ಇವರು ಡಿಮ್ಯಾಂಡ್ ಇರ್ತಾರೆ ಸರ್. ಅದಕ್ಕೆ ದೇಶೀಯ ಸಂಸ್ಥಾನಗಳು ಎಲ್ಲಿ ನಮ್ಮ ಪವರ್ ಕಡಿಮೆ ಆಗ್ತದೆ ಅಂತೇಳಿ ಅವ್ರು ವಿರೋಧ ಮಾಡಿದ್ರೆ, ಜಿನ್ನಾ ನಮಗೆ ಪಾಕಿಸ್ತಾನ ಕೊಡಲ್ಲ ಅಂದ್ರೆ ಎದುರಿಸಿ ನೇರ ಕಾರ್ಯಾಚರಣೆ, ಡೈರೆಕ್ಟ್ ಆಕ್ಷನ್ ಡೇ ಅಂತ ಕೊಡ್ತಾರೆ ಸರ್. 1946 ಇಯರ್ 1946 ಆಗಸ್ಟ್ 16ನೇ ತಾರೀಕು, ಆಗಸ್ಟ್ 16 ಒಂದು ಕರೆಯನ್ನು ಕೊಡ್ತಾರೆ, ಡೈರೆಕ್ಟ್ ಆಕ್ಷನ್ ಡೇ. ರಕ್ತ ಹರಿಸಿ ಪಾಕಿಸ್ತಾನ ಪಡೀರಿ, ಇಲ್ಲದಿದ್ದರೆ ಇವರು ಪಾಕಿಸ್ತಾನ ಅನ್ನೋ ದೇಶ ಕೊಡಲ್ಲ ನಮಗ ಅಂತ ಹೇಳ್ಬಿಡ್ತಾರೆ. ಯಾವಾಗ ಹಿಂಗ್ ಹೇಳಿದ್ರು, ಮುಸ್ಲಿಮ್ಸ್ ಎಲ್ಲಿ ಹಚ್ಚೋದರೋ ಹಿಂದೂಗಳ ಮೇಲೆ, ಹಿಂದೂಗಳು ಎಲ್ಲಿ ಹಚ್ಚೋದರೋ ಮುಸ್ಲಿಮರ ಮೇಲೆ ದಾಳಿ ನಡೀಲಕತ್ತ ಸರ್.
ಆ ಸಂದರ್ಭದಲ್ಲಿ ಮನನೊಂದಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಅತಿ ಹೆಚ್ಚು ರಕ್ತ ಕ್ರಾಂತಿಗಳನ್ನು ನಡೆಯುವ ಬೆಂಗಾಳ ಪ್ರಾವಿನ್ಸ್ ನಲ್ಲಿ ಇರ್ತಕ್ಕಂಥ ನೌಕಾಲಿಗೆ ಹೋಗಿ ನೆಲೆ ನಿಲ್ತಾರೆ ಸರ್. ಅಲ್ಲಿ ಶಾಂತಿಯನ್ನು ಘೋಷಣೆ ಮಾಡ್ತಾರ ಅಂತ ನೋಡ್ತೀವಿ. ಮಹಾತ್ಮ ಗಾಂಧೀಜಿ ಹೋದ್ಮೇಲೆ ಅಲ್ಲಿ ಚಳುವಳಿಗಳು ಅಥವಾ ರಕ್ತ ಕ್ರಾಂತಿಗಳು ಕಡಿಮೆ ಆದವು. ಅದೇ ಸಂದರ್ಭದಲ್ಲಿ ಭಾರತಕ್ಕೆ ಅನಿವಾರ್ಯವಾಗಿ ಸ್ವತಂತ್ರವನ್ನ ಕೊಡುವ ಸಂದರ್ಭ ಬಂದಾಗ ಆವಾಗ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಮೌಂಟ್ ಬ್ಯಾಟನ್ ಅನ್ನು ಭಾರತ ದೇಶಕ್ಕೆ ವೈಸರಾಯನನ್ನಾಗಿ ಕಳಿಸ್ತಾರೆ ಸರ್. ಕೊನೆಯ ವೈಸರಾಯನಾಗಿ ಬಂದವನೇ ಮೌಂಟ್ ಬ್ಯಾಟನ್ ಸರ್. ಮೌಂಟ್ ಬ್ಯಾಟನ್ ಬಂದು ಸಿಮ್ಲಾ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾನೆ ಸರ್. ಗಾಂಧೀಜಿ ಮತ್ತು ಜಿನ್ನಾ ನಡುವೆ ಒಂದು ಮಾತುಕತೆ ಮಾಡಿಸ್ತಾನೆ. ಅವನೊಂದು ಸಂದೇಶ ಇರುತ್ತೆ ಸರ್. ಕ್ಲೈಮೇಟ್ ಅಟ್ಲೆ ಒಂದು ಸಂದೇಶ ಹೇಳಿ ಕಳಿಸಿರ್ತಾನೆ. ಇಫ್ ಪಾಸಿಬಲ್, ಒಂದ್ ವೇಳೆ ಸಾಧ್ಯ ಇತ್ತಂದ್ರೆ ಭಾರತವನ್ನ ವಿಭಾಗ ಮಾಡದೇ ಸ್ವಾತಂತ್ರ್ಯವನ್ನು ಕೊಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಅದಕ್ಕೆ ಆ ಮಾತನ್ನ ನೆರವೇರಿಸಬೇಕು ಅಂತ ಮೌಂಟ್ ಬ್ಯಾಟನ್ ಏನ್ ಮಾಡ್ತಾನೆ, ಸಿಮ್ಲಾ ಸೆಷನ್ ಆಯೋಜನೆ ಮಾಡ್ತಾನೆ. ಬಟ್ ಜಿನ್ನಾನ ಬೇಡಿಕೆಯಿಂದಾಗಿ ನಮಗೆ ಎಷ್ಟೇ ಭೂಭಾಗ ಕೊಡ್ರಿ, ಅದನ್ನ ನಮಗೆ ಸಪರೇಟ್ ನೇಷನ್ ಬೇಕು ಅಂತ ಜಿನ್ನಾನ ಹಠಿ ಹಿಡಿತಾರೆ. ಹಾಗಾಗಿ ಈ ಸಿಮ್ಲಾ ಸೆಷನ್ ಫೇಲ್ ಆಗ್ತು ಅಂತ ನೋಡ್ತೀವಿ ಸರ್. ಅನಿವಾರ್ಯಕ್ಕೆ ಏನ್ ಮಾಡ್ಬೇಕಾಯ್ತು, ಸೊ ಬ್ಯಾಟನ್ ಪ್ಲಾನ್, ಬಾಲ್ಕನ್ ಪ್ಲಾನ್ ಅನ್ನ ಆಯೋಜನೆ ಮಾಡಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಮಾಡೋ ಸಂದರ್ಭ ಬಂತು. ಅವಾಗ ರ್ಯಾಂಡ್ ಕ್ಲಿಪ್ ಅಂತಕ್ಕಂಥ ಸರ್ವೇಯರ್ ಅನ್ನ ಕರೆದು ಏನ್ ಮಾಡ್ತಾರೆ, ಸೊ ಭಾರತ ಮತ್ತು ಪಾಕಿಸ್ತಾನ ಅಂದ್ರೆ ಇವತ್ತು ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಪಾಕಿಸ್ತಾನ ದೇಶ, ಎರಡು ದೇಶಗಳು ಕೂಡಿ ಪಾಕಿಸ್ತಾನ ಅಂತ 1947ಕ್ಕೆ ಒಂದು ಡಿವೈಡಿಂಗ್ ಗೆರೆಯನ್ನು ಹಾಕಿ ಕೊಟ್ಟು ಹೋದ ರ್ಯಾಂಡ್ ಕ್ಲಿಪ್. ಸೊ ಯಾವಾಗ ಗೆರೆ ಹಾಕಿದ್ರು ಆವಾಗ ಮೌಂಟ್ ಬ್ಯಾಟನ್ ಅವರು ಏನ್ ಮಾಡ್ತಾರೆ, ಬಾಲ್ಕನ್ ಪ್ಲಾನ್ ಅನ್ನ ಮಾಡಿ ಆಗಸ್ಟ್ 14 ನೋಡ್ರಿ 16ನೇ ತಾರೀಕು ಬಂದಿತ್ತು ಅಂದ್ರೆ ಅತಿ ಹೆಚ್ಚು ರಕ್ತ ಕ್ರಾಂತಿಗಳು ನಿಂತಿದೆ ಸರ್. ಯಾಕಂದ್ರೆ ವಾರ್ಷಿಕೋತ್ಸವ ಆಚರಣೆ ಇತ್ತು ಅವ್ರದ್ದು, ಡೈರೆಕ್ಟ್ ಆಕ್ಷನ್ ಡೇ ಇದು. ಅದ್ರ ಬಿಫೋರೇ ಸ್ವತಂತ್ರ, ಆಕ್ಚುಲಿ ಅದಾದ ನಂತರ ಇನ್ನ 3-4 ತಿಂಗಳು ಟೈಮ್ ಇರ್ತದೆ ಸರ್ ಇವ್ರು ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದ ಡೇಟ್ಗೆ. ಬಟ್ ಆ ಡೈರೆಕ್ಟ್ ಆಕ್ಷನ್ ಡೇ ದಿಂದ ಏನ್ ನಡೀತಾವ ಘಟನೆಗಳು ಅಂತ ಇವ್ರಿಗೆ ಊಹಿಸಿಕೊಂಡು ಅದಕ್ಕಿಂತ ಬಿಫೋರೇ ಸ್ವತಂತ್ರ ಕೊಡ್ತಾರೆ ಮತ್ತು ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡ್ತಾರೆ ಸರ್ ಇವರು ಹೋಗಿ. ಆಗಸ್ಟ್ 14ನೇ ತಾರೀಕು ಭಾರತ ದೇಶವನ್ನ 2 ಭಾಗ ಮಾಡಿ ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ ಪಾಕಿಸ್ತಾನಕ್ಕೆ ಮೊದಲು ಸ್ವಾತಂತ್ರ್ಯವನ್ನ ಕೊಟ್ಟು ರಾತ್ರಿ ವೇಳೆ ಭಾರತಕ್ಕೆ ಬಂದ ಸರ್ ಮೌಂಟ್ ಬ್ಯಾಟನ್ ಅವರು. ಭಾರತಕ್ಕೆ ಬಂದ ಮೇಲೆ ಭಾರತದವರು ದೀಪ ಹಚ್ಕೊಂಡು ಕಾಯ್ಕೊಂಡು ಕೂತಿದ್ರು ಸರ್. ಅವ ಬರ್ತಾನ ಅಂತೇಳಿ ಸರ್. ಮಿಡ್ ನೈಟ್ 12 ಗಂಟೆ ದಾಟಿ ಬಂದಿತ್ತು. ಆವಾಗ ಬಂದು ಭಾರತ ದೇಶದ ಸ್ವತಂತ್ರ ಆಕ್ಟ್ಗೆ ಸಹಿಯನ್ನ ಮಾಡಲಾಯಿತು ಅಂತ ನೋಡ್ತೇವೆ. ಯಾವಾಗ ಸಹಿಯನ್ನ ಮಾಡ್ತಾರೋ ತಕ್ಷಣದಲ್ಲಿ ಜವಾಹರ್ಲಾಲ್ ನೆಹರು ಕೂತಿರ್ತಾರೆ ಸರ್ ಅಲ್ಲೇ ಪಕ್ಕದಾಗ. ಪಟ್ಟನೆ ಶಂಕ ತಗೊಂಡು ಪೌ ಅಂತ ಊದಕ್ ಚಲೋ ಮಾಡಿದಾರೆ ಸರ್. ಯಾಕ್ರಿ ಸ್ವಾಮಿ ಶಂಕ ಊದಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಭಾರತ ದೇಶ ಇವತ್ತು ಸ್ವತಂತ್ರ ಪಡಿತು, ಇದು ನಮ್ಮ ವಿಜಯದ ಸಂಕೇತ ಅಂತೇಳಿ ಶಂಕವನ್ನು ಊದುವ ಮೂಲಕ ಭಾರತ ದೇಶ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿತು. ಅದರ ದುಃಖದ ವಿಚಾರ ಅಂತ ಕೇಳಿದ್ರೆ ಭಾರತ ಪಾಕಿಸ್ತಾನ ಅನ್ನುವಂತ 2 ದೇಶಗಳಾಗಿ ನಾವು ಸ್ವತಂತ್ರವನ್ನ ಪಡೆದೆವು. ಹಿಂದೂ ಮುಸ್ಲಿಮರು ಅನ್ನುವಂತ ವಿಷ ಬೀಜವನ್ನ ನಾವಿಲ್ಲಿ ಬಿತ್ತುಕೊಂಡೆವು ಅಂತ ನೋಡ್ತೀವಿ ಸರ್. ಒಂದು ವೇಳೆ ಇದಾಗಿರ್ಲಿಲ್ಲ ಅಂತಂದ್ರೆ ಇನ್ನೊಂದು ಪಾರ್ಟ್ ಅಲ್ಲಿ ಹೇಳ್ತೀನಿ ಸರ್ ಅದರ ಬಗ್ಗೆ ಏನಾಗ್ತಿತ್ತು ಅಂತ. ಇವತ್ತಿನ ಜಗತ್ತಿನ 1ನೇ ಎಕಾನಮಿ ರಾಷ್ಟ್ರ ಅಥವಾ 2ನೇ ಎಕಾನಮಿ ರಾಷ್ಟ್ರ ಭಾರತ ಇರ್ತಿತ್ತು ಸರ್. ಬಂಗಾಳ, ಪಾಕಿಸ್ತಾನ, ಭಾರತ ಇವು 3 ಕೂಡ್ಕೊಂಡಿದ್ದಾರೆ. ನಮ್ಮ ದುರಾದೃಷ್ಟ, ಸೊ ಇವುಗಳು ಡಿವೈಡ್ ಆಗಿ ಭಾರತ ದೇಶ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿ ಸ್ವತಂತ್ರವನ್ನ ಪಡೆದುಕೊಂಡಿತು ಅಂತ ನೋಡ್ತೀವಿ. ಇದು ನಮ್ಮ ದೇಶ ಸ್ವತಂತ್ರವನ್ನ ಪಡೆದಿರ್ತಕ್ಕಂಥ ಘಟ್ಟಗಳು. ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾವುದು ವಿಡಿಯೋ ಅಂತ ಕೇಳಿದ್ರೆ ಸ್ವತಂತ್ರ ನಂತರ ಭಾರತ ಅಂತ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಒಂದು ವಿಡಿಯೋ ಮಾಡಿರ್ತೀನಿ. ಪ್ರಮುಖ ಘಟನೆಗಳು ಏನ್ ನಡೀತು ಅನ್ನೋದನ್ನ ತಾವು ತಪ್ಪದೆ ಆ ವಿಡಿಯೋನು ಕೂಡ ವೀಕ್ಷಣೆ ಮಾಡಿ. ಇಷ್ಟ ಹೇಳಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯನ್ನ ಕೋರುತ್ತಾ ಈ ವಿಡಿಯೋನ ಅಂತ್ಯಗೊಳಿಸುತ್ತಿದ್ದಾನೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಸೊ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ 4 ಜನ ನೋಡ್ಲಿಕ್ಕೆ ಇದನ್ನ ಶೇರ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಹೀಗೆ ನಮ್ಮ ಮೇಲಿರಲಿ. ಧನ್ಯವಾದಗಳು. ಬಾಯ್.